ಇದು ಕೆಚ್ಚಿದ ಕನ್ನಡಿಗರ ಡಾನ್ಸಿಂಗ್ ಫ್ಲೋರ್. ಕುಣಿಯಕ್ ನಿಂತ್ರೆ ಇಲ್ಲ ಇವರಿಗೆ ಯಾವುದೇ ಕೇರು. ಇನ್ಮೇಲೆ ಶುರು ಆಗುತ್ತೆ ರಿಯಲ್ ಡಾನ್ಸಿಂಗ್ ವಾರ್. ಯಾಕಂದ್ರೆ ಇಲ್ಲಿ ಹುಟ್ಟೋದು ಕರ್ನಾಟಕದ ಫ್ಯೂಚರ್ ಸ್ಟಾರ್. ಇದು ಕೋಲ್ಗೇಟ್ ಗೋಲ್ಡ್ ವಿನ್ನರ್ಸ್ LDR ಸ್ವಾಟ್ ಡಾನ್ಸ್ ಕರ್ನಾಟಕ ಡಾನ್ಸ್ ಕೋಪಾರ್ಡ್ ಬೈ MTR. ನಿಮ್ಮ ಕೈ ರುಚಿಯ ಗುಟ್ಟು ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಿನ್ನೆಯ ಹೊಸ ಸಂಚಿಕೆಯ ಹೊಸ ಆರಂಭದಲ್ಲಿ ಒಂದಷ್ಟು ಪರ್ಫಾರ್ಮೆನ್ಸ್ ಗಳನ್ನ ನೋಡಿದ್ವಿ. ಅಯ್ಯಯ್ಯೋ ಇಷ್ಟೇನಾ ಪರ್ಫಾರ್ಮೆನ್ಸ್ ಅಂತ ನೀವು ಬೇಜಾರಾಗ್ಬೇಡಿ. ಇವತ್ತು ಇನ್ನಷ್ಟು ಪರ್ಫಾರ್ಮೆನ್ಸಸ್ ಕಂಟಿನ್ಯೂ ಮಾಡ್ತಿದೀವಿ. ಇನ್ನಷ್ಟು ಭರ್ಜರಿ ಎಂಟರ್ಟೈನ್ಮೆಂಟ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ಇವತ್ತಿನ ಸಂಚಿಕೆಯ ಮೊದಲ ಜೋಡಿ ಮಲ್ನಾಡ್ ಅಡಿಕೆ ಚಂದ, ಮೈಸೂರು ಸೀಮೆ ಸುಣ್ಣ ಚಂದ. ಆದರೆ ಮೈಸೂರಿನ ವೈಭವ ಇನ್ನೂ ಚಂದ. ಆ ಮೈಸೂರಿನ ವೈಭವನ ಕರ್ನಾಟಕಕ್ಕೆ ತೋರಿಸುವಂತಹ ಪಕ್ಕಾ ಮೈಸೂರು ಜೋಡಿ ಇವರು. ಈಗ ಸಖತ್ತಾಗಿ ಸ್ಟೆಪ್ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಮೈಸೂರಿನ ಜೋಡಿ ದರ್ಶನ್ ಹಾಗೂ ದಕ್ಷಿತಾ. ಈ ಪ್ರೀತಿ ಅನ್ನೋದು ಹೇಗೆ, ಯಾವಾಗ, ಯಾವ ರೀತಿಯಲ್ಲಿ ಹುಟ್ಟುತ್ತೆ ಅಂತ ಹೇಳಕ್ಕಾಗಲ್ಲ. ಅದು ಹುಟ್ಟಿದ ಮೇಲೆ ಅದರದೇ ಆದಂತ ಒಂದು ಪ್ರಪಂಚವನ್ನೇ ಸೃಷ್ಟಿ ಮಾಡುತ್ತೆ. ಕಾಗಿದೆ ನಿಲ್ಲದೆ ಈ ಸಂಜೆಯ ಕಾಗಿದೆ, ಈ ಸಂತೆ ಸಾಕಾಗಿದೆ ನೀ ನಿಲ್ಲದೆ ಈ ಸಂತೆ ಸಾಕಾಗಿದೆ. ಏಕಾಂತವೇ ಆಲಾಪವು ಏಕಾಂಗಿಯ ಸಲ್ಲಾಪವು ಈ ಮೌನ ಬಿಸಿಯಾಗಿದೆ. ಓ ಈ ಮೌನ ಬಿಸಿಯಾಗಿದೆ. ಈ ಸಂಜೆಯ ಕಾಗಿದೆ ನೀ ನಿಲ್ಲದೆ ಈ ಸಂಜೆಯ ಕಾಗಿದೆ. ಸೋಕಿಸಿ ಮಜ ನೋಡಿವೆ ತಾರಾಗಳ ತಂಗಾಳಿಯ ಪಿಸುಮಾತಿಗೆ ಯುಗವಾಗಿದೆ ನನ್ನ ಕ್ಷಣ. ನೆನಪೆಲ್ಲವೂ ಹೂವಾಗಿದೆ, ಮೈಯೆಲ್ಲವೂ ಮುಳ್ಳಾಗಿದೆ. ಈ ಜೀವ ಕಸಿಯಾಗಿದೆ, ಈ ಜೀವ ಕಸಿಯಾಗಿದೆ. ಈ ಸಂಜೆಯ ಕಾಗಿದೆ ನೀ ನಿಲ್ಲದೆ ಈ ಸಂಜೆಯ ಕಾಗಿದೆ. ಇವರಿಬ್ರು ಪರಿಚಯ ಇದ್ದೇ ಇದೆ. ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿಯಿಂದ ಬಂದಿರುವಂತಹ ಎರಡು ಅದ್ಭುತ ಪ್ರತಿಭೆಗಳು. ಸೊ ಬರ್ಲಿ ಚಪ್ಪಾಳೆ ದರ್ಶನ್ ಅಂಡ್ ದಕ್ಷಿತಾ. ಜನ್ಯಾಜಿ ನಿಮ್ಮಿಂದಲೇ ಶುರು ಮಾಡೋಣ. ಕಮೆಂಟ್ಸ್ ಹೇಗಿತ್ತು ಇವರಿಬ್ರ ಪರ್ಫಾರ್ಮೆನ್ಸ್? ದರ್ಶನ್ ಅಂಡ್ ದಕ್ಷಿತಾ ಅವರೇ, DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ 2 D ಇದೆ. ಆ 2 D ನೀವೇ, ದರ್ಶನ್ ಅಂಡ್ ದರ್ಶಿತಾ. ಇದನ್ನೇ ನಾವೆಲ್ಲ ಮಿಸ್ ಮಾಡ್ಕೊಂಡಿದ್ದು. ಜನ್ಯಾಜಿ ನೀವಿದ್ರಲ್ಲೇ ಅಲ್ಲೊಂದು ಎನರ್ಜಿ. ಜನ್ಯಾಜಿ ಹೊಡ್ರೆ ಚಪ್ಪಾಳೆ.
ಅದ್ಭುತವಾಗಿತ್ತು. ನನ್ನ ಫೇವ್ರೆಟ್ ಸಾಂಗ್ ಇದು. ಬಹಳ ಚೆನ್ನಾಗಿತ್ತು. ನನಗೆ ನೀವು ಯೂಸ್ ಮಾಡಿದಂತ ಪ್ರಾಪರ್ಟೀಸ್ ಆಗ್ಲಿ, ನೀವಿಬ್ಬರ ನಡುವೆ ನಡೆದಂತ ಕೆಮಿಸ್ಟ್ರಿ, ಇಟ್ ವಾಸ್ ವೆರಿ ಗುಡ್. ವೆಲ್ಕಮ್ ಬ್ಯಾಕ್. ಇಲ್ಲಿಂದ ವಿಲ್ ಟೇಕ್ ಇಟ್ ಟು ನೆಕ್ಸ್ಟ್ ಲೆವೆಲ್. ಒಳ್ಳೆದಾಗಲಿ. ಥ್ಯಾಂಕ್ ಯು ಜನ್ಯಾಜಿ. ಈಗ ರಾಘು. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಮಾಸ್ಟರ್ ಸೂಪರ್ ಮಾಸ್ಟರ್. ಆ ಪ್ರಾಪ್ ನ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಂಡು, ಆಮೇಲೆ ಫಸ್ಟ್ ದರ್ಶನ್ ಎಂಟ್ರಿನೇ ಬಹಳ ಮಜವಾಗಿತ್ತು. ಬಹಳ ಸ್ಮೂತ್ ಆಗಿ ಮಾಡ್ತಾನೆ ಅವನು. ಬ್ಯೂಟಿಫುಲ್ ಇಟ್ ದರ್ಶನ್ ಅಂಡ್ ದಕ್ಷಿತಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ವೆರಿ ಮೆಲೋಡಿಯಸ್ ಅಂಡ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘು. ಅಂಡ್ ಮಂಜು ಮಾಸ್ಟರ್, ವೆಲ್ಕಮ್ ಬ್ಯಾಕ್. ಹೊಸ ಸಂಚಿಕೆಯ ಹೊಸ ಆರಂಭಕ್ಕೆ ಸಿಕ್ಸರ್ ಮಂಜುಗೆ. ನನಗೆ ದರ್ಶನ್ ದಕ್ಷಿತನ್ ಬಗ್ಗೆ ನಾರ್ಮಲ್ ಆಗಿ ಏನ್ ಅನ್ಸುತ್ತೆ ಗೊತ್ತಾ, ದಟ್ ದೇ ಬೋತ್ ಕಾಂಪ್ಲಿಮೆಂಟ್ ಈಚ್ ಅದರ್. ನನಗೆ ಸ್ಪೆಷಲಿ ದರ್ಶನ್ ಹಗ್ಸ್ ದಕ್ಷಿತಾ ಇನ್ ಒನ್ ಆಫ್ ದ ಇನ್ ಒನ್ ಆಫ್ ದ ಸೀಕ್ವೆನ್ಸ್. ದಟ್ ಫೀಲ್ ಗೊತ್ತಾ. ದರ್ಶನ್ ಇಸ್ ಹಗಿಂಗ್ ಅಪ್ ವಿತ್ ದಟ್ ಇಂಟೆನ್ಸ್ ಫೀಲ್. ಐ ಥಿಂಕ್ ಬೋತ್ ಆಫ್ ದೆಮ್ ಆರ್ ರಿಯಲಿ ಸ್ವೀಟ್ ಟುಗೆದರ್. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಐ ಲೈಕ್ ದಕ್ಷಿತಾಸ್ ಎಕ್ಸ್ಪ್ರೆಷನ್ಸ್, ಬಟ್ ಆನೆಸ್ಟ್ಲಿ ಫಾರ್ ಮೀ ದರ್ಶನ್ ಇಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್ ಅಂಡ್ ಐ ಲವ್ ಹಿಮ್. ಹಿ ಇಸ್ ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ದಕ್ಷನ್ ಅಂಡ್ ದರ್ಶನ, ನಿಮ್ಮನ್ನ ನೋಡಕ್ಕೆ ನಾ ಬಂದಿದ್ದೇನೆ. ನಾನು ಆಕ್ಚುಲಿ DKD ಮಿಸ್ ಮಾಡೋದು ಒಂದು ಇದೆಯಲ್ಲ, ಒಂದು ಫ್ಯಾಕ್ಟರ್, ಅದು ಅನ್ಬಿಲೀವ್ ಆಗಿತ್ತು ಇವತ್ತು ಬೆಳಗ್ಗೆ. ಆಕ್ಚುಲಿ 2 o'clock ಕಡಿದ್ರೆ ಕೂಡ ನಾನು ರೆಡಿ ಈ ಶೂಟಿಂಗ್ ಬರಕ್ಕೆ. ಯಾಕಂದ್ರೆ ವಿ ಆರ್ ಸೋ ಕನೆಕ್ಟೆಡ್ ಟು ಈಚ್ ಅದರ್. ಐ ಕಾಂಟ್ ಟೆಲ್ ಯು. ಏನು ಒಂದು ಫ್ಯಾಮಿಲಿ ತರ ಆಗ್ಬಿಡಿವಿ. ಇಟ್ ಇಸ್ ಮೋರ್ ದೆನ್ ಅ ಲವ್ ಅಂತ ಹೇಳ್ಬಹುದು ನಾನು. ಸೊ ನಾನು ಆಕ್ಚುಲಿ ಇವತ್ತು ಜಡ್ಜೆ ಮಾಡಲ್ಲ ನಿಮ್ಮನ್ನ, ಯಾಕಂದ್ರೆ ನೀವು ಏನ್ ಮಾಡಿದ್ರೆ ಕೂಡ ಅಷ್ಟು ಸೂಪರ್ ಆಗಿದೆ. ದಟ್ಸ್ ಆಲ್. ಐ ಲವ್ ಯು ಗೈಸ್. ಆಮೇಲೆ ನಿಮ್ದು ಇನ್ನೊಂದು ಟ್ಯಾಲೆಂಟ್ ಬಗ್ಗೆ ಕೇಳಿದೆ ನಾನು. ಲಾಕ್ ಡೌನ್ ಅಲ್ಲಿ ಏನೋ ರ್ಯಾಪ್ ಎಲ್ಲ ಮಾಡ್ತಿದ್ದ ಅಂತೆ ಜನ್ಯಾಜಿ. ಅವನು ಕನ್ನಡದಲ್ಲಿ ರ್ಯಾಪ್ ಮಾಡ್ತಾನಂತೆ. RAP ರ್ಯಾಪ್. ಹೌದೇನಪ್ಪ? ಮಾಡಿ ನೋಡೋಣ. ಈಚೆ ಕಡೆ ಹೋದ್ರೆ ಮಾಸ್ತ್ಗೆ ಬೇಡ, ಸಿಂಪ್ಟಮ್ಸ್ ಬಂದ್ರೆ ಸುಮ್ಮನೆ ಬೇಡ, ವ್ಯಾಕ್ಸಿನೇಷನ್ ಹಚ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡ. ನೆಗ್ಲೆಕ್ಟ್ನೆಸ್ ನಾನೇ ಮಾಡಿದ್ದೀನಿ, ಮಾಡೋದಕ್ಕೆ ಒದ್ದಾಡಿದ್ದೀನಿ, ರಕಾಯತನೆ ನಾನು ನೋಡಿದ್ದೀನಿ, 14 ದಿವಸ ಅನುಭವಿಸಿದ್ದೀನಿ. ದುಡ್ಡಿಗಾಗಿ ಆಡುತ್ತವ್ರೆ ಜೀವಗಳ ಜೊತೆ ಚೆಲ್ಲಾಟ, ಹೆಣಗಳನ್ನ ಸುಡುವುದ ಕುನ್ನುಗಳು ತಲ್ಲಾಟ. ನೋಡಿ ಸಾಕಾಗಿದೆ ಸುಮ್ಮನೆ ಜನರ ಗೋಳಾಟ. ಒಗ್ಗಟ್ಟಲ್ಲಿ ಬನವಿದೆ ಮಾಡಿ ಮನರ ಹಸಿರು ಹೋರಾಟ. ಹೇಗಿತ್ತು ನಮ್ಮ ರ್ಯಾಪ್? ಸೂಪರ್ ಆಗಿತ್ತು, ಫ್ಯಾಂಟಾಸ್ಟಿಕ್ ಆಗಿತ್ತು. ನಿಜವಾಗ್ಲೂ ಈ ಸಿಚುವೇಶನ್ ನ ಮನಸ್ಸಲ್ಲಿ ಇಟ್ಕೊಂಡು ಅವನೊಂದು ರ್ಯಾಪ್ ಮಾಡಿದಾನೆ ಅಂತಂದ್ರೆ ಸೂಪರ್ ಮಗ. ಅಲ್ಲ, ನೀವ್ ಅನ್ಕೊಬಹುದು ಏನ್ ದರ್ಶನ್ ಮಾತ್ರ ಟ್ಯಾಲೆಂಟ್ ಇದೆಯಾ, ದಕ್ಷಿತಾಗ ಏನೂ ಟ್ಯಾಲೆಂಟ್ ಇಲ್ವಾ ಅಂತ ಹೇಳಿ. ಇವನು ಒಗ್ಗಟ್ಟಲ್ಲಿ ಬಲವಿದೆ ಅಂತ ಹೇಳಿದಾನೆ, ಅವಳು ಒಗಟ್ಟಲ್ಲೇ ಬಲವಿದೆ ಅಂತ ಹೇಳ್ತಿದ್ದಾಳೆ ಅಲ್ವಾ. ನೀನು ಮೆಗಾ ಆಡಿಷನ್ ಇಂದ ಒಗಟ್ಟನ್ನ ಹೇಳಲೇಬೇಕು ಅಂತ ನೀನು ಪ್ಲಾಂಕ್ ಪೊಸಿಷನ್ ಅಲ್ಲೇ ಕಾಯ್ತಾ ಇದೆಯಾ ಅಂತ ಕೇಳ್ಪಟ್ಟೆ. ಹೇಳು ರಜಾ. ರಾಘು, ಇದು ನಿಮ್ಗೆ. ಎಲೆ ಅಡಿಕೆ ಹಾಕಲ್ಲ, ತುಟಿ ಕೆಂಪಾಗತ್ತೆ, ಮಳೆ ಬೀಳಲ್ಲ, ಹಸ್ರಾಗಿರತ್ತೆ. ಏನದು? ಇಟ್ ಇಸ್ ಸೋ ಈಸಿ. ಎಲೆ ಅಡಿಕೆ ಹಾಕಲ್ಲ, ಆದ್ರೆ ತುಟಿ ಕೆಂಪಾಗಿರುತ್ತೆ. ಜನ್ಯಾಜಿ ಕೇಳಿ. ಎಲೆ ಅಡಿಕೆ ಹಾಕಲ್ಲ, ತುಟಿ ಕೆಂಪಾಗಿರುತ್ತೆ, ಆಮೇಲೆ ಏನು? ಮಳೆ ಬೀಳಲ್ಲ, ಆದ್ರೂ ಹಸ್ರಾಗಿರುತ್ತೆ. ಹೇಳಿ ಜನ್ಯಾಜಿ. ಆಗಾಗ ಪ್ರೀತಿ ಹೆಚ್ಚಾದಾಗ ಆ ಹೆಸರಲ್ಲಿ ನನ್ನ ಕರಿತೀರ ನೀವು? ಏನ್ ಸರ್ ಅದು? ಏನ್ ಕರಿತೀರ ಅದನ್ನಾರ ಹೇಳಿ ಸರ್. ರಾಘು? ಇಲ್ಲ. ಓಕೆ, ಕ್ಲೂ. ಇಟ್ಸ್ ಅ ಬರ್ಡ್. ಗಿಳಿನ? ಯು ಆರ್ ರೈಟ್. ಒಳ್ಳೆ ಚಪ್ಪಾಳೆ ರಾಘು, ಸರಿಯಾದ ಉತ್ತರ. ಥ್ಯಾಂಕ್ ಯು. ನಾನು ಹೇಳ್ದೆ ತಾನೆ ಅವತ್ತು ರೊಮ್ಯಾಂಟಿಕ್ ಮೂಡ್ ಅಲ್ಲಿ ನಾನು ಕರೆದ್ರಲ್ಲ ಅರಗಿಣಿ, ನನ್ನ ಮುದ್ದಿನ ಗಿಣಿ, ಅದನ್ನ ಹೇಳಿದ್ ನಾನು. ನೀವು ಮರ್ತು ಹೋಗ್ತೀರಾ ಅಪ್ಪ. ಬಟ್ ಜನ್ಯಾಜಿ, ಇದಕ್ ನೀವು ಉತ್ತರ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಪನಿಷ್ಮೆಂಟ್ ಇದೆ. ಹೇಳಮ್ಮ. ಕಿಟಕಿ ಬಾಕ್ಲಿಲ್ಲ, ಅದು ಯಾವ ರೂಮು? ರೂಮ್ ಅಲ್ಲಿ ಕಿಟಕಿ ಬಾಕ್ಲಿಲ್ಲ, ಆದ್ರೆ ಅದು ಯಾವ ರೂಮ್? ಕಿಟಕಿ ಬಾಗ್ಲಿಲ್ಲ, ಬಟ್ ರೂಮ್ ಅದು. ಯೋಚನೆ ಮಾಡಿ. ನಿಮ್ ಫೇವ್ರೆಟ್ ಅದು, ಡೈಲಿ ಬೇಕೇ ಬೇಕು. ಗೊತ್ತಿಲ್ಲಪ್ಪ ಮಾಸ್ಟರ್. ಕಿಟಕಿ ಬಾಗಿಲಿಲ್ದಿರೋ ರೂಮ್ ಯಾವ್ದು ಮಾಸ್ಟರ್? ನಮ್ಗೆ ಅಷ್ಟು ದೂರ ಎಲ್ಲ ಗೊತ್ತಿಲ್ಲ. ರಾಘು, ನೀ ಹೇಳಪ್ಪ. ಕಂಟ್ರೋಲ್ ರೂಮ್. ಯು ಮೀನ್ ಟು ಸೇ ಕಂಟ್ರೋಲ್ ರೂಮ್ ಅಲ್ಲಿ ಕಿಟಕಿ ಬಾಗ್ಲಿರಲ್ಲ? ಮೋಸ್ಟ್ಲಿ PCR. ಪ್ಲೀಸ್ ರಾಘು, ಅಲ್ಲೂ ಇದೆ ಕಿಟಕಿ ಬಾಗ್ಲು. ಬಾಗ್ಲಿದೆ, ಕರೆಕ್ಟ್. ಅದು ಒಂದ್ ರೀತಿಯ ವೆಜಿಟೇಬಲ್. ಗೊತ್ತಾಯ್ತು. ಹೇಳು. ಮಶ್ರೂಮ್. ನಿಮಗೆ ತುಂಬಾ ಇಷ್ಟ ತಾನೆ ಮಶ್ರೂಮ್ ಫ್ರೈ, ಮಶ್ರೂಮ್ ಚಿಲ್ಲಿ, ಪೆಪ್ಪರ್ ಮಶ್ರೂಮ್ ಎಲ್ಲ? ನೋಡಿ ಮೇಡಮ್, ಹೋಗ್ಬಿಟ್ಟು ಹೇಳ್ಬಿಟ್ಟು ಏನು ಅನ್ಬಿಟ್ಟಲ್ಲ, ನಾನು ಹೇಳ್ತೀನಿ ಅದೇನಂತ ಹೇಳಿ. ಹೌದಾ? ಹೇಳಿ. ಡೈರೆಕ್ಟರ್ ಇರಲ್ಲ ಮೇಡಮ್, ಪಿಕ್ಚರ್ ಇರುತ್ತೆ, ಓಕೆನಾ? ಎಡಿಟರ್ ಇರಲ್ಲ, ಸಕ್ಕದಾಗ ಎಡಿಟ್ ಆಗಿರುತ್ತೆ.
ಒಂದು ಥ್ರಿಲ್ ಆಕ್ಷನ್ ಎಲ್ಲ ತೆಗಿಯಕ್ಕೆ ಆಕ್ಷನ್ ಇದು ಡೈರೆಕ್ಟರ್ ಇರಲ್ಲ, ಬಟ್ ಅದೆಲ್ಲ ಆಕ್ಷನ್ ಎಲ್ಲ ಇರುತ್ತೆ. ಥಿಯೇಟರ್ ಇರಲ್ಲ, ಅದು ಸಿನಿಮಾ ಇರುತ್ತೆ. ಕ್ಲೂ ಕೊಡಿ. ಅದೆಲ್ಲ ಕೊಟ್ರೆ ನೀವು ನಾನು ನಿಮ್ಗೆ ಕೊಟ್ಟಿದ್ದಾನೆ 2 ಸಲ ಕ್ಲೂ. ಅದು ಕೊಟ್ರೆ ಅದು ಆನ್ಸರ್ ಇದ್ದಂಗೆ ಇರುತ್ತೆ ಮೇಡಮ್. ಅದು ಹಿಂದೆ ಮುಂದೆ ಏನಾದ್ರು ಹೇಳಿ. ರೆಕಾರ್ಡಿಂಗ್ ಸ್ಟುಡಿಯೋನಾ? ನಾನೇನು ಹೇಳ ಹ್ಯೂಮನ್ ಲೈಫ್ ನಮ್ಮ ಜೀವನ. ಕೊರಿಯೋಗ್ರಾಫರ್ ಮಂಜು, ನಿಂಗ್ ಗೊತ್ತು, ನಿನ್ ಬಾಯಿ ಮಾಡ್ಕೊಂಡು ಕೂತಾಗ್ಲೇ ನಂಗೆ ಗೊತ್ತಾಗ ನಿಂಗೆ ಗೊತ್ತಿರುತ್ತೆ. ಹೇಳು. ಹೇಳಿ ಮಂಜುವರೆ. ಸರ್ ಡ್ರೀಮು, ಕನಸು. ಪರ್ಫೆಕ್ಟ್. ನಿಜವಾಗ್ಲೂ ಬುದ್ಧಿವಂತ, ಸ್ಮಾರ್ಟ್ ಗೈ. ಇನ್ನೊಂದ್ಸಲ ಪ್ಲೇ ಮಾಡಿ. ಏನದು? ನಿಜವಾಗ್ಲೂ ಬುದ್ಧಿವಂತ, ಸ್ಮಾರ್ಟ್ ಗೈ. ಯಾ ಮಂಜು ಮಾಸ್ಟರ್, ಒಳ್ಳೆ ಚಪ್ಪಾಳೆ. ಯಾವಾಗ ನೋಡಿ ಮಂಜು ಈ ಪೊಸಿಷನ್ ಅಲ್ಲಿದ್ದ, ಗೊತ್ತಾಯ್ತು ಆನ್ಸರ್ ಆಚೆ ಬಂದಿದೆ ಒಂದು ಅಂತ ಹೇಳಿ. ವಂಡರ್ಫುಲ್ ಮಂಜು. ಬಟ್ ನನಗೆ ಅದಕ್ಕಿಂತ ಪ್ರಶ್ನೆ ಕೇಳಿದವರು ಜನ್ಯಾಜಿ ಮೇಡಮ್, ಇದು ಕಂಡಿಡ್ತಿದ್ದೆ ನಾನು. ಜಸ್ಟ್ ಒಂದು 15-20 ಡೇಸ್ ಬ್ಯಾಕ್ ಕನ್ಸು ಬಂದಿತ್ತು. ಇದೇನು ಯಾರು ಡೈರೆಕ್ಟರ್ ಅಲ್ಲ, ಎಡಿಟರ್ ಅಲ್ಲ, ಏನಿಲ್ಲ, ಯಾರು ಇದನ್ನ ಡೈರೆಕ್ಟ್ ಮಾಡ್ಬಿಟ್ಟು ರಿಲೀಸ್ ಮಾಡ್ತಾರೆ, ಥಿಯೇಟರ್ ಇರಲ್ಲ, ಅದು ಫುಲ್ ಒಳ್ಳೆ ಇದು ಹಾಲಿವುಡ್ ಸಿನಿಮಾ ರೇಂಜ್ ಕನ್ಸು, ಎಲ್ಲ ಫಾಸ್ಟ್ ಅದು ಇದು ಅಲ್ಲ. ಅವಾಗ ನೋಟ್ ಮಾಡಿ ಇಟ್ಕೊಂಡೆ. ಬಟ್ ಮಂಜು ಅವ್ರು ಗ್ರೇಟ್ ಸರ್, ಇದು ಎಲ್ಲೂ ಬಂದಿಲ್ಲ, ನನ್ಗೆ ಐಡಿಯಾ ಬಂದಿದ್ದು ಹೇಳೇ ಬಿಟ್ರು. ಸೂಪರ್. ಅಲ್ಲ, ನಿಮ್ ತರನೇ ಅವನ್ಗೂ ಲಾಸ್ಟ್ ಟೈಮ್ ಕನ್ಸ್ ಬಿದ್ದಿರುತ್ತೆ, ಅದನ್ನೇ ಯೋಚನೆ ಮಾಡ್ಕೊಂಡು ಆನ್ಸರ್ ಹೇಳ್ತಾರೆ. ಬಟ್ ನಿಮ್ಮ ಪ್ರಶ್ನೆಗೆ ಶಾಕ್ ಆಗಿ ಶೇಕ್ ಆಗ್ಬಿಟ್ಟಾರೆ ಚಿನ್ನಿ ಮಾಸ್ಟರ್. ಕ್ವಶನ್ ಒಂಥರ ಇತ್ತು, ಆನ್ಸರ್ ಇನ್ನೊಂದ್ ತರ ಇತ್ತು. ಕ್ವಶನ್ ಕಿರಿಕಿ ತರ ಇತ್ತು, ಮ್ಯಾಡ್ನಿಂಗ್ ಆಗಿತ್ತು. ಆನ್ಸರ್ ಅದಕ್ಕಿಂತ ಮ್ಯಾಡ್ನಿಂಗ್. ಕೇಳಿದವ್ರು ಹೆಂಗಿದ್ರು ಮಾಸ್ಟರ್? ಅಂದ್ರೆ 45 ಡೇಸ್ ಆಚೆ ಬರಲಿಲ್ಲಲ್ಲ, ಅದೆಲ್ಲ ಈಗ ಆಚೆ ಬರ್ತಿದೆ ಅವ್ರಿಗೆ. ಥ್ಯಾಂಕ್ ಯು ಮಾಸ್ಟರ್ ಅಂಡ್ ಥ್ಯಾಂಕ್ ಯು ಜನಿಯಾಜಿ. ಅಂಡ್ ದರ್ಶನ್ ಅಂಡ್ ದಕ್ಷಿತಾ ಪರ್ಫಾರ್ಮೆನ್ಸ್ ಜೊತೆಗೆ ಇಷ್ಟೆಲ್ಲ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈಗ ಬರ್ತಿರುವಂತಹ ಜೋಡಿಯಲ್ಲಿ ಒಬ್ರು ಆಡಿಷನ್ ಅಲ್ಲಿ ಗಂಗ್ನಮ್ ಸ್ಟೈಲ್ ಅಂತ ಹೇಳಿ ಎಲ್ಲರ ಗಮನವನ್ನ ಸೆಳೆದು ಆಯ್ಕೆಯಾದರೂ ಕೂಡ ಕಾಲಿಗೆ ಪೆಟ್ಟು ಮಾಡಿಕೊಂಡು ನಿರಾಶರಾಗಿ ಕೂತವರು ಹುಬ್ಬಳ್ಳಿಯ ರಾಹುಲ್. ಇನ್ನು ಇವರಿಗೆ ಜೊತೆಯಾದಂತಹ ಒಂದು ಚೆಲುವೆ ನಮ್ಮ ಕಾರವಾರದ ಚೆಲುವೆ ಸಾಕ್ಷಿ. ಈ ಗೆಲುವಿಗೆ ಯಾವುದೇ ರೀತಿಯ ಲಾಕ್ ಡೌನ್ ಇಲ್ಲ ಅಂತ ಹೆಜ್ಜೆ ಹಾಕೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಹುಬ್ಬಳ್ಳಿಯ ರಾಹುಲ್ ಹಾಗೂ ಕಾರವಾರದ ಸಾಕ್ಷಿ. ಯಾರೆ ನೀನು ರೋಜಾ ಹೂವೆ. ಸರ್ಕಸ್ ಮಾಡಕ್ ಹೋಗಿ ಫಸ್ಟೇ ಒಂದ್ಸಲಿ ಕಾಲ್ ಮುರ್ಕೊಂಡಿದ್ಯಾ? ಇದು ಸರ್ಕಸ್ ಶೋ ಅಲ್ಲ, ಡಾನ್ಸ್ ಶೋ. ಬಾ ಡಾನ್ಸ್ ಆಡೋಣ. गली गली तेरी लाहौर जली जियो रे बाहुबली
ಒಂದು ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಕೊಟ್ಟಂತ ನಮ್ಮ ಸಾಕ್ಷಿ ಹಾಗೂ ರಾಹುಲ್ಗೆ ಬಳ್ಳಿ ಚಪ್ಪಾಳೆ. ಏನ್ರೋ ಸ್ವ್ಯಾಗ್, ಒಂದೇ ಸಾಂಗ್ ಅಲ್ಲಿ ವೆಸ್ಟರ್ನ್ ಮಾಡ್ತೀರಾ, ಕ್ಲಾಸಿಕಲ್ ಮಾಡ್ತೀರಾ, ಪಂಜಾಬಿ ಮಾಡ್ತೀರಾ, ಇನ್ನೊಂದು ಫೋಕ್ ಮಾಡ್ತೀರಾ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಅವರ ಸಿಗ್ನೇಚರ್ ಸ್ಟೆಪ್ಸ್ ನ ಕಾಪಿ ಮಾಡ್ತೀರಾ, ಎಲ್ಲ ಓಕೆ. ಮಗ ಅದು ಮೋಹನ್ ಸ್ಟೆಪ್ ಮಾಡು, ಹೋಗ್ತಾ ಇಲ್ಲ, ಅವ್ನ ಕೈಯೇ ಹೋಯ್ತಾ ಇಲ್ಲ ಅಲ್ಲಿ. ಅವನಿಗೆ ಕೈ ಆಚೆ ಹೋಗಲ್ಲ ಅಂತ ಹೇಳಿ ಒಂದೇ ಒಂದ್ ಬೆರಳಾದ್ರೂ ತಿರುಗಿಸ್ದ. ತುಂಬಾನೇ ಜನ ಬಟ್ ಸೂಪರ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಬೋತ್ ಆಫ್ ಯು ಅಂಡ್ ಸಾಕ್ಷಿ. ರಕ್ಷಿತಾ ಮ್ಯಾಮ್, You know, the way I love Rahul, that's how much I love Sakshi. Yeah. She was amazing. Thank you, ma'am. Sakshi is absolutely perfect, bang on with your expression. Pawan, suddenly you are Chini Prakash Master's common man, and you should never underestimate a common man. Chini Master I am enjoying looking at both of you dance. Rahul and Sakshi did brilliantly well, but for me, my star was Sakshi today, and I loved you, Sakshi. Thank you, ma'am. Thank you. ಥ್ಯಾಂಕ್ ಯು ಮ್ಯಾಮ್. ಜನ್ಯಾಜಿ, ನಾನು ಓದಿದ್ದೆಲ್ಲೋ, ಸಿ ಸಕ್ಸಸ್ ಇಸ್ ನಾಟ್ ಜಸ್ಟ್ ವಿನ್ನಿಂಗ್, ಸಕ್ಸಸ್ ಇಸ್ ಇನ್ಸ್ಪೈರಿಂಗ್ ಅದರ್ಸ್. ನೀವು ಇವತ್ತು ಇನ್ಸ್ಪಿರೇಷನ್ ಆಗಿದ್ರೆ, ನೀವಿಬ್ಬರು ಡ್ಯಾನ್ಸ್ ನೋಡಿ ಎಷ್ಟೋ ಜನ ಇವತ್ತು ವಾಚ್ ಮಾಡೋರು ಖಂಡಿತವಾಗ್ಲು ನಾನು ಇವ್ರ ತರ ಡ್ಯಾನ್ಸ್ ಮಾಡ್ಬೇಕಲ್ಲ ಅಂತ ಅನ್ಸುತ್ತೆ. ನಿಮ್ಮ ಎಕ್ಸ್ಪ್ರೆಷನ್ಸು, ನಿಮ್ಮ ಸ್ವಾಗ್ ಆ ತರ ಆಯ್ತು. ಅಂಡ್ ಸಾಕ್ಷಿ ಯುವರ್ ಬ್ರಿಲಿಯಂಟ್. ಯಾರೋ ಹೀರೋಯಿನ್ ಬಂದು ನಮ್ಮ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡ್ತಾ ಇದಾರೇನೋ, ಅಷ್ಟು ಫೇಮಸ್ ಹೀರೋಯಿನ್ ಯಾರೋ ಬಂದಿದಾರೇನೋ ಅಂತ ವೈಬ್ಸ್ ನೀವು ಕೊಡ್ತಾ ಇದ್ರಿ. ಅದ್ಭುತವಾಯಿತು. ಐ ಲವ್ ದ ಪರ್ಫಾರ್ಮೆನ್ಸ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಜನ್ಯಾಜಿ. ರಾಘು, ಸಾಕ್ಷಿ ಹಾಗೂ ರಾಹುಲ್ ಅಂಡ್ ಪವನ್ ಮಾಸ್ಟರ್ ಅವರ ಪರ್ಫಾರ್ಮೆನ್ಸ್ ಆಗಿದೆ. ಫೈರ್ ಬ್ರ್ಯಾಂಡ್. ಗೋಲ್ಡನ್ ಹ್ಯಾಟ್ ಬಂದಿದೆ ಇವತ್ತು ಪವನ್ ಮಾಸ್ಟರ್, ಸಾಕ್ಷಿ ಅಂಡ್ ರಾಹುಲ್ಗೆ. ಚಿನಿ ಮಾಸ್ಟರ್, ನೆವರ್ ಅಂಡರ್ ಎಸ್ಟಿಮೇಟ್ ಅ ಕಾಮನ್ ಮ್ಯಾನ್ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಈ ಕಾಂಪಿಟಿಷನ್ ಇದು 2020 ಇಲ್ಲ, 10/10 ಇದು. ಆ ಲಾಸ್ಟ್ ಬಾಲ್ ಯಾರು ಹಾರ್ದಿಕ್ ಪಾಂಡ್ಯ ಆಗ್ತಾನೆ, ಯಾರು ಕೊಹ್ಲಿ ಆಗ್ತಾನೆ ಗೊತ್ತಾಗಲ್ಲ ಮಾಸ್ಟರ್. ಫಾರ್ ಮೀ, ಮೈ ಮ್ಯಾನ್ ಆಫ್ ದ ಮ್ಯಾಚ್ ಇಸ್ ರಾಹುಲ್ ಟುಡೇ. You were just killing, man, killing today. Thank you, sir. For me, especially ನನ್ನ ಕೇಳಿದ್ರೆ, this is my best performance for today. Thank you, sir. ಈ ತರ ಸಾಕ್ಷಿ, I've never seen you like this. You are ultimate today. Thank you, Mr. Thank you. You were the star of the day for me today. Thank you. Oh my God, ಇದು ಒಂದು ಫೈನಲ್ಸ್ ನೋಡ್ತರ ಇತ್ತೆ ನನಗೆ. ಈ ತರ ನೀವು ಫೈನಲ್ಸ್ ಮಾತ್ರ ಮಾಡ್ಬಿಟ್ರೆ ಮಾತ್ರ ಐ ಥಿಂಕ್ ಯು ವಿಲ್ ಕೇಕ್ ವಾಕ್ ಇಟ್. ಕೇಕ್ ವಾಕ್. Thank you, Mr. ರಾಹುಲ್, ನಿನ್ ಒಳಗಡೆ ಐ ಥಿಂಕ್ ಗೋವಿಂದ ಇಸ್ ದೇರ್. ಗೋವಿಂದಾನೇ. ನಾನು ಯಾವಾಗ ನೀನು ನೋಡಿದ್ರೆ, ನಿನ್ನ ಡ್ಯಾನ್ಸ್ ನೋಡಿದ್ರೆ, ನಿನ್ನ ಗ್ರೇಸ್ ನೋಡಿದ್ರೆ, ನೀನು ಎಷ್ಟೋ ದೊಡ್ಡ ಸ್ಟೆಪ್ನ ಸಿಂಪಲ್ ಆಗಿ ಮಾಡ್ತೀಯಾ ಆ್ಯಂಡ್ ಫುಲ್ ಗ್ರೇಸ್ಫುಲ್ ಆಗಿ ಮಾಡ್ತೀಯಾ. ಆ್ಯಂಡ್ ಫಸ್ಟ್ ಆಫ್ ಆಲ್ ಆ ಕಮರ್ಷಿಯಲ್ ಮಜಾ ಇದೆ ನಿನ್ನ ಹತ್ರ. ಒಂದು ವಿಸಿಲ್ ಹೊಡಿಯೋ ಒಂದು ಮಜಾ ಇದೆ ನಿನ್ನ ಹತ್ರ ನಿನ್ನ ಡ್ಯಾನ್ಸ್ನಲ್ಲಿ. ದಟ್ ಈಸ್ ಅನ್ ಅಲ್ಟಿಮೇಟ್ ಪಾಯಿಂಟ್. ಆ್ಯಂಡ್ ಶಿ ಈಸ್ ಅ ಪ್ರಾಪರ್ ಡ್ಯಾನ್ಸರ್ ಆ್ಯಂಡ್ ಯು ಆರ್ ಅ ಕಮರ್ಷಿಯಲ್ ಡ್ಯಾನ್ಸರ್. ಬೋತ್ ಆಫ್ ಯು ಆರ್ ಜಸ್ಟ್ perfect, made for each other. Thank you, sir. You guys killed it today. And Rahul, you are back.
with your weight, with your weightage performance, with your smile, naughtiness and inside ಗೋವಿಂದಾಯ. ಸೊ ಖುಷಿ ಆಯ್ತು ಕಣೋ. ಹೇಗಿದ್ದಾರೆ ಎಲ್ಲ ಫ್ಯಾಮಿಲಿ ಎಲ್ಲ ಆರಾಮ? ಎಲ್ಲರೂ ಆರಾಮ. ಬರೋ ಟೈಮು DKD ಮತ್ತೆ ಸ್ಟಾರ್ಟ್ ಆದ್ಮೇಲೆ ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಬರೋ ಟೈಮು ಋತುರಾಜು ತುಂಬಾ ಖುಷಿನಲ್ಲಿ ಅವನು ಅಣ್ಣ ನಾನು ಬರ್ತೀನಿ, ಬೇಡ ಕಣೋ ಕೋವಿಡ್ ಐತಿ, ಕೋವಿಡ್ ಎಲ್ಲ ಆದ್ಮೇಲೆ ಅವಾಗ ಬಾ, ಓಕೆ ಅಣ್ಣ ನಾ ಇರ್ತೀನಿ, ಬಟ್ ನೀ ಹೋಗಿ ಡಾನ್ಸ್ ಮಾಡೋ ಟೈಮ್ ಚಲೋ ಮಾಡು, ಇಲ್ಲಾಂದ್ರೆ ನಾ ಬಂದು ಗುದ್ದು ಬಿಡ್ತೀನಿ, ಓಕೆನಾ? ಚಲೋ ಬಂದ್ಮೇಲೆ ನಾ ವಿಡಿಯೋ ಕಾಲ್ ಮಾಡು, ಓಕೆ ಹೆಂಗಿತ್ತು, ಚಲೋ ಆಯ್ತು, ಚಲೋ ಆಗಿಲ್ಲ ಅಂದ್ರೆ ಅಲ್ಲೇ ಗುದ್ತೀನಿ ನಾನು. ಅದು ಫುಲ್ ಖುಷಿ ಆಯ್ತು. ಈಗ ವಿಡಿಯೋ ಕಾಲ್ ಮಾಡಿ ಅವ್ನಿಗೆ ಮಾತಾಡ್ತೀನಿ. ಸೋ ಕ್ಯೂಟ್. ಅಂಡ್ ರಾಹುಲ್ ಋತುರಾಜ್ ಬಗ್ಗೆ ಹೇಳಲೇಬೇಕು, ಅವತ್ತಾದ್ಮೇಲೆ ನಾವು ಮೀಟ್ ಮಾಡ್ಲೇ ಇಲ್ಲ. ಈಸ್ ಒನ್ ಸಚ್ ಅ ಕ್ಯೂಟಿ ಪಯ. ಅಂಡ್ ರಾಹುಲ್ ಅವರ ಈ ಸಕ್ಸಸ್ಫುಲ್ ಜರ್ನಿಯಲ್ಲಿ ಋತುರಾಜ್ ಬಹಳ ದೊಡ್ಡ ಪಾತ್ರವನ್ನ ವಹಿಸ್ತಾನೆ. ಯಾಕಂದ್ರೆ ರಾಹುಲ್ ಇವತ್ತು ಇಲ್ಲಿ ಡಾನ್ಸ್ ಮಾಡ್ತಾ ಇರೋದೇ ಆ ಋತುರಾಜ್ಗೋಸ್ಕರ. ಋತುರಾಜ್ ಅವರ ಪರಿಚಯ ತಮ್ಮೆಲ್ರಿಗೂ ಇದೆ. ಮೆಗಾ ಆಡಿಷನ್ ಅಲ್ಲಿ ಋತುರಾಜ್ ಬಂದು ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದ. ನಮ್ಮೆಲ್ರಿಗೂ ಗೊತ್ತಿರೋ ವಿಷಯ ಏನಂದ್ರೆ ಋತುರಾಜ್ಗೆ ಮಾತು ಬರೋದಿಲ್ಲ, ಹಾಗೇನೆ ಕಿವಿ ಕೇಳಿಸೋದಿಲ್ಲ. ಋತುರಾಜ್ ಮುಖದಲ್ಲಿ ಒಂದು ಸುಂದರವಾದಂತಹ ನಗುನ ತರೋದಕ್ಕೆ ರಾಹುಲ್ ಅವರು ಪ್ರತಿ ಬಾರಿ ಸ್ಟೇಜ್ ಮೇಲೆ ಋತುರಾಜ್ ಅವರ ಕನ್ಸನ್ನ ನನ್ಸ್ ಮಾಡೋದಕ್ಕೆ ಡಾನ್ಸ್ ಮಾಡ್ತಾನೆ. ಋತುರಾಜ್ ಅಕಸ್ಮಾತ್ ಟಿವಿಲಿ ಈ ಪ್ರೋಗ್ರಾಮ್ ನೋಡ್ತಿದ್ರೆ ನೀನು ನೆಕ್ಸ್ಟ್ ವೀಕು ನಾವು ನಿನ್ನ ಇಲ್ಲಿ ಕರಿತೀವಿ, ನೀನ್ ಬರ್ಬೇಕು, ಅಲ್ಲಿ ಕುತ್ಕೊಂಡು ರಾಹುಲ್ದು ಡಾನ್ಸ್ ನ ನೀನ್ ನೋಡ್ಬೇಕು, ನೀನು ಎರಡು ಸ್ಟೆಪ್ ಮಾಡ್ಬೇಕು. ಓಕೆ ಋತುರಾಜ್, ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ ಸಾಕ್ಷಿ ಅಂಡ್ ರಾಹುಲ್ಗೆ. ಡಾನ್ಸ್ ಕರ್ನಾಟಕ ಡಾನ್ಸ್ ವಿಜೇತ ಜೋಡಿಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ವತಿಯಿಂದ 20 ಲಕ್ಷ ರೂಪಾಯಿ ಮೌಲ್ಯದ 30x40 BMRD ಅಪ್ರೂವ್ಡ್ ಫುಲ್ಲಿ ಡೆವಲಪ್ಡ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸೈಟ್ ನಿಯರ್ ರೂಪೀಸ್ ರೆಸಾರ್ಟ್ ಆಫ್ ಮೈಸೂರ್ ರೋಡ್. BMRD ಅಪ್ರೂವ್ಡ್ ಸೈಟ್ ಗಳಿಗಾಗಿ ಸಂಪರ್ಕಿಸಿ ನಮ್ಮ ಅಶ್ವಸೂರ್ಯ ರಿಯಾಲಿಟೀಸ್ ಫಾರ್ ಟ್ರಸ್ಟ್ ಅಂಡ್ ವ್ಯಾಲ್ಯೂ. ಉತ್ತರ ಕರ್ನಾಟಕದ ಇಳಕಲ್ಲಿನ ನೇಕಾರರ ಕುಟುಂಬದಿಂದ ಬಂದಿರುವಂತಹ ಕನಸುಗಾರ ಇವರು. ಈ ಸೀಸನ್ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ ಅಬ್ಬೇ ನಾನು DKD ಸೆಲೆಕ್ಟ್ ಆಗಿದ್ದೀನಿ ಬೇ ಅಂತ ತನ್ನ ಅವ್ವನಿಗೆ ಸಂತೋಷ ಕೊಟ್ಟಂತಹ ಪ್ರತಿಭೆ ವಿಜಯ್ ಸಿಂಗ್ ಶೆಟ್ಟಿ. ಇನ್ನು ಇವರ ಜೊತೆ ಕುಣಿಯಕ್ ಬರ್ತಿದ್ದಾರೆ ಬೆಂಗಳೂರಿನ ರಬ್ಬರ್ ರಿತಿಕಾ. ಸೊ ಲೆಟ್ಸ್ ವೆಲ್ಕಮ್ ವಿಜಯ್ ಸಿಂಗ್ ಶೆಟ್ಟಿ ಹಾಗೂ ರಿತಿಕಾ.
ಅವರ ಅಭಿನಯದ ಒಂದು ಬ್ಯೂಟಿಫುಲ್ ಹಾಡಿಗೆ ನಮ್ಮ ವೇದಿಕೆಯ ವೆರಿ ಟ್ಯಾಲೆಂಟೆಡ್ ವಿಜಯ್ ಹಾಗೂ ರಿತಿಕಾ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ. ಅಂಡ್ ನಿಮ್ಮ ಪರ್ಫಾರ್ಮೆನ್ಸ್ ಗೆ ಮೇಡಮ್ ಎದ್ದು ನಿಂತು ಚಪ್ಪಾಳೆಯನ್ನ ನೀಡಿದ್ದಾರೆ. ಅಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ರು, ಅಷ್ಟು ಬ್ಯೂಟಿಫುಲ್ ಆಗಿ ಡಾನ್ಸ್ ಮಾಡಿದ್ದಾರೆ ಆ ಪ್ರಾಪರ್ಟಿ ಜೊತೆ. ಅಂಡ್ ಒಂದು ಮ್ಯಾಜಿಕ್ ತರ ಇತ್ತು ನಿಮ್ಮಿಬ್ರು ಡಾನ್ಸ್. ಈ ರಿತಿಕಾ ಫೆದರ್ ಹಾಕೊಂಡಿದ್ಯಲ್ವಾ, ಅಷ್ಟೇ ಲೈಟ್ ಆಗಿ ಪರ್ಫಾರ್ಮ್ ಮಾಡಿದ್ರಲ್ಲ ಮ್ಯಾಮ್ ಅವರು. ಅಷ್ಟೇ ಫೆದರ್ ತರಾನೇ ಪರ್ಫಾರ್ಮ್ ಮಾಡ್ತಾ ಇದ್ರಿ ನೀವು. ಅಷ್ಟೇ ಫೆದರ್ ತರಾನೇ ಕ್ಯೂಟ್ ಆಗೂ ಕಾಣಿಸ್ತಾ ಇದೀರಾ ನೀವಿಬ್ರು. ಓಕೆ, ಸೊ ನಿಮ್ಮಿಬ್ರ ಪರ್ಫಾರ್ಮೆನ್ಸ್ ಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟಂತ ಮೇಡಮ್ ಅದನ್ನ ಕೇಳೋಣ, ಹೇಗಿತ್ತು ಪರ್ಫಾರ್ಮೆನ್ಸ್ ಅಂತ. ವೆನ್ ಇಟ್ ಸ್ಟಾರ್ಟ್ ಆದಾಗ ಪರ್ಫಾರ್ಮೆನ್ಸ್ ಐ ಡಿಡ್ ನೋ ವೇರ್ ಇಟ್ ವಾಸ್ ಗೋಯಿಂಗ್. ನನ್ಗೆ ಒಂದೇ ಗೊತ್ತಿದ್ದು ದಟ್ ಈ ಹಾಡು ತುಂಬಾ ತುಂಬಾ ಚೆನ್ನಾಗಿದೆ. ಇದಕ್ಕೆ ಅಷ್ಟೇ ಇವರು ಯುನೋ ಇಫ್ ದೇ ಡೂ ಜಸ್ಟಿಸ್ ಟು ಇಟ್, ಜಸ್ಟಿಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಂಡ್ ಫಾರ್ ಮೀ ದಟ್ ಮೂಮೆಂಟ್ ವಾಸ್ ಫಸ್ಟ್ ಲೈನ್ ಬರುತ್ತಲ್ಲ, ದಾಸ ನಿನ್ಗೆ ಖಾಸ, and his wave was so beautiful, yeah, so beautifully done, yeah, Vijay. That entire swerve of the way he did that wave, it just moved me, amma. Both of them, height irbodu, the way they dance, a completion irbodu, the way they support each other, ನನಗೆ ತುಂಬಾ ಇಷ್ಟ ಅರುಣ್. And ಅರುಣ್ ನನಗೆ I always think that ಅರುಣ್ ಬಂದಾಗ ಏನೋ ಒಂದು ಮೆಸೇಜ್ ಇರುತ್ತೆ ಅಥವಾ ಒಂದು ಸೋಷಿಯಲ್ ಮೆಸೇಜ್ ಇರುತ್ತೆ. ಬಟ್ ಒಂದ್ಸಲ ಈ ತರ ಒಂದು ಲವ್ ಪರ್ಫಾರ್ಮೆನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಅರುಣ್. You did such a good job, yeah, such a good job. This performance I'll always remember. Thank you so much. You did both a wonderful job. This was one of the best performances we've seen on this stage. Thank you so much. Thank you, madam. Thank you, ma'am. ರಾಘು ತುಂಬಾ ಅದ್ಭುತವಾಗಿ ಡಾನ್ಸ್ ಮಾಡಿದ್ರಿ ಅಂಡ್ ವೆರಿ ನೈಸ್ ಕೊರಿಯೋಗ್ರಫಿ ಮಾಸ್ಟರ್. ನನ್ ತುಂಬಾ ಇಷ್ಟ ಆದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಈಸಿಯಾಗಿ ಡಾನ್ಸ್ ಮಾಡಿದ್ರಿ. ಅಷ್ಟು ಲಿಫ್ಟ್ ಗಳಿದ್ವು ಇಡೀ ಹಾಡಲ್ಲಿ. ನಿಮ್ಗೆ ಪ್ರತಿ ಒಂದು ಫೇಸ್ ಅಲ್ಲೂ ನಿಮ್ಗೆ ಒಂದು ಲಿಫ್ಟ್ ಇತ್ತು, ಒಂದು ಐಟಮ್ ತರ ಇರ್ತಾ ಇತ್ತು. ಅಷ್ಟು ತುಂಬಾ ಈಸಿಯಾಗಿ, ತುಂಬಾ ಬ್ಯೂಟಿಫುಲ್ ಆಗಿ, ಲೈಟ್ ಆಗಿ, ಎಸ್ಪೆಷಲಿ ರಿತಿಕಾ ನೀವು ಡಾನ್ಸ್ ಮಾಡ್ಬೇಕಾರೆ ಪ್ರತಿ ಒಂದು ಲಿಫ್ಟ್ ಮುಗಿಸ್ಬೇಕಾರೆ ಅದು ಒಂದು ಎಕ್ಸ್ಪ್ರೆಷನ್ ಜೊತೆ ಮುಗಿಸ್ತೀರಾ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ವಿಜಯ್ ನೀವು ಕೂಡ ಅಷ್ಟೇ, ಅವ್ರನ್ನ ಲಿಫ್ಟ್ ಮಾಡ್ಬೇಕಾರೆ ಒಂಥರ ಇಕ್ಕಟ್ಟಲ್ಲಿ ಎತ್ತೋದು ಮಾಡೋದೆಲ್ಲ ಏನು ಕಾಣಿಸ್ಲಿಲ್ಲ ನನಗೆ. ತುಂಬಾನೇ ಅದ್ಭುತವಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್. ನೀವಿಬ್ರು ನಮ್ಗೆ ಆ ಅನುಭವ ಕೊಟ್ಟಿದ್ರೆ ನಿಮ್ಮ ಡಾನ್ಸ್ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘು. ಅರ್ಜುನ್ ಸರ್, ಮತ್ತೊಂದು ಮ್ಯಾಜಿಕಲ್ ಜೋಡಿ, ಕ್ಲಾಸಿಕ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ನನಗೆ ತುಂಬಾ ಇಷ್ಟವಾದ ಸಾಂಗ್ ಇದು. ಈ ಸಾಂಗ್ಗೆ ನೀವು ಯೂಸ್ ಮಾಡಿದ ಪ್ರಾಪರ್ಟಿ, ಆಮೇಲೆ ಪ್ರಾಪರ್ಟಿ ಮೂವ್ ಮಾಡಿದ್ದು, ಆ ಪ್ರಾಪರ್ಟಿ ಮೇಲೆ ನೀವು ಕಾನ್ಫಿಡೆಂಟ್ ಆಗಿ ನಿಂತಿದ್ದು, ನಮ್ಗೆ ಇಲ್ಲಿ ನೋಡ್ಬೇಕಾದ್ರೆ ಭಯ ಆಗ್ತಾ ಇತ್ತು. ಅವ್ರು ಅಲ್ಲಿಂದ ಪುಷ್ ಮಾಡಿ ಅಲ್ಲಿ ಹಿಡಿಬೇಕಾದ್ರೆ, ಅದು ಸುತ್ತಬೇಕಾದ್ರೆ ಎಲ್ಲ. ಬಟ್ ನಿಮ್ಮಿಬ್ಬರು ಫೇಸ್ ಅಲ್ಲಿ ಒಂದು ಚೂರು ಆ ಭಯ ಅನ್ನೋದು ಇರ್ಲಿಲ್ಲ. ಆ ರೊಮ್ಯಾನ್ಸ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ರೆ ಅಷ್ಟು ಅದ್ಭುತವಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಾನು ರಕ್ಷಿತಾ ಹತ್ರ ಐ ವಾಸ್ ಜಸ್ಟ್ ಡಿಸ್ಕಸಿಂಗ್ ವಿತ್ ಹರ್. ಈ ತರ ಕೊರಿಯೋಗ್ರಾಫಿ, ಈ ತರ ಸ್ಟೈಲ್, ಇದರ ಕಾಂಬಿನೇಷನ್, ಈ ತರ ಲಿಫ್ಟ್ಸ್ ಗಳು, ಈ ತರ ಕಲರ್ ಕಾಂಬಿನೇಷನ್, ಡ್ರೆಸ್ಸಸ್ ಗೆ ಬ್ಯಾಕ್ ಗ್ರೌಂಡ್ ಏನ್ ಕಾಂಬಿನೇಷನ್ ಇರಬೇಕು, ಮೇಲಿಂದ ಯಾವ ಫೆದರ್ ಯಾವ ಕಲರ್ ನಲ್ಲಿ ಬೀಳಬೇಕು, ಎಲ್ಲ ಒಂದು ಕೊರಿಯೋಗ್ರಾಫರ್ ಎಲ್ಲ ಮಾಡಿದೆ ಇಲ್ಲಿ. ಈಸ್ ಲೈಕ್ ಅ ಡೈರೆಕ್ಟರ್ ಅಲ್ಲ ಇಲ್ಲಿ. ಸೊ ಒಂದು ಕೆಪಾಸಿಟಿ ಇರೋ ಒಂದು ಕೊರಿಯೋಗ್ರಾಫರ್ ಯಾಕೆ ಕೊರಿಯೋಗ್ರಾಫಿ ಮಾಡ್ತಾ ಇಲ್ಲ ಸಿನಿಮಾಗೆ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಬಂತು. ಐ ಡೋಂಟ್ ನೋ ವೈ. ಐ ವಿಶ್ ಆಲ್ ದ ಪ್ರೊಡ್ಯೂಸರ್ಸ್, ದೊಡ್ಡ ಡೈರೆಕ್ಟರ್ಸ್, ನಮ್ಮ ಸೂಪರ್ ಹೀರೋಸ್ ಎಲ್ಲರೂ ನಿಮ್ಮಂತ ಕೊರಿಯೋಗ್ರಾಫರ್ಗೆ ಒಂದು ಡೆಫಿನೆಟ್ ಆಗಿ ಒಂದು ಸಾಂಗ್ ಆದ್ರೂ ಕೊಡಬೇಕು. ಸೊ ಯು ಕ್ಯಾನ್ ಶೋ ಯುವರ್ ಟ್ಯಾಲೆಂಟ್ ಟು ದ ಇಂಡಿಯನ್ ಇಂಡಸ್ಟ್ರಿ ಅಲ್ಲ ವರ್ಲ್ಡ್ ಇಂಡಸ್ಟ್ರಿಗೆ. ನಿಮ್ದು ಟ್ಯಾಲೆಂಟ್ ಏನಂತ ನೀವು ತೋರಿಸ್ಬೇಕು, ಅದು ನನ್ನ ಆಸೆ. ಸೊ ಏನ್ ಕಾಂಬಿನೇಷನ್ ಯಾ ವಿಜಯ್. ಎಜೆ ಅವರು ಹೇಳಿದ್ರು, ವಿಜಯ್ ನಿನ್ನ ಹೆಸರಿನಲ್ಲೇ ವಿಜಯ್ ಇದೆಯಾ ಅಂತ. ಅದನ್ನು ಪ್ರೂವ್ ಮಾಡ್ತಾ ಇದೆಯಾ ಯಾವಾಗ ಎಲ್ಲ ಆಲ್ ದ ಟೈಮ್ ಯು ಪ್ರೂವ್, ಆಲ್ ದ ಟೈಮ್ ವೆನ್ ಯು ಕಮ್. ಅಂಡ್ ರಿತಿಕಾ, ನಿಜವಾಗಿ ಹೇಳ್ತೀನಿ, ಯು ಆರ್ ಲೈಕ್ ಎ ಫೆದರ್ ಟುಡೇ. ಒಂದು ಫೆದರ್ ಮೇಲಿಂದ ಬೀಳುತ್ತಲ್ಲ ಆ ತರ ಲೈಟ್ ಆಗಿದೆ ನೀನು. ವಾಟ್ ಅ ಟೆಂಡರ್ ಲುಕ್ ನಿನ್ನಲ್ಲಿ. ಒಂದು ನಿಮ್ಮಿಬ್ಬರ ಒಂದು ರೊಮ್ಯಾನ್ಸ್ ನಲ್ಲಿ ಒಂದು ಸ್ವೀಟ್ನೆಸ್, ಒಂದು ಆ ಸೋಲ್ ನಲ್ಲಿ ಅಷ್ಟೊಂದು ಬ್ಯೂಟಿಫುಲ್ ಇತ್ತು. ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ರು ಇದೆಲ್ಲ ನೋಡ್ಕೊಂಡ್ರೆ, ಏನೋ ನೀನು ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ, ವೈ ಡಿಡ್ಂಟ್ ಯು ಸ್ಟ್ಯಾಂಡ್ ಅಪ್ and give them a standing ovation. So today I feel like giving this performance a standing ovation. Thank you so much. Chini Master ಕಡೆಯಿಂದ ಕೂಡ standing ovation and ನಿಮ್ಮ performance ಆಗಿದೆ. ಅರುಣ್ ಮಾಸ್ಟರ್, do the honors please. ಈ ಫೆದರ್ ಮೇಲೆ ಇನ್ನೊಂದು ಗೋಲ್ಡನ್ ಫೆದರ್ ನೀವೇ ಹಾಕ್ಬೇಕು. Lovely. Congratulations, Master.
ಅಂಡ್ ಚಿನ್ನಿ ಮಾಸ್ಟರ್ ಕಡೆಯಿಂದ ಅಷ್ಟು ದೊಡ್ಡ ಕೊರಿಯೋಗ್ರಾಫರ್ ಆಗಿ ಅವ್ರು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟಿದ್ದಾರೆ. ಅದು ನೀವಿವತ್ತು ಈ ಪರ್ಫಾರ್ಮೆನ್ಸ್ ಮೂಲಕ ಗೆದ್ದಿರೋದು. ಸೊ ಸ್ಪೆಷಲ್ ಚಪ್ಪಾಳೆ ನಮ್ಮ ಅರುಣ್ ಮಾಸ್ಟರ್ಗೆ. ಅರುಣ್ ಮಾಸ್ಟರ್ ಹೇಳಿ, ಈ ಕ್ಷಣ ನಿಮ್ಗೆ ಹೇಗೆ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ ಮೇಡಮ್. ಅದು ಮಾಸ್ಟರ್ ಹೇಳಿದ್ ಕರೆಕ್ಟ್. ಒಂದು ವಿಜುವಲ್ ನಾವು ಯೋಚನೆ ಮಾಡಿ ಇದಕ್ಕೆ ಹಿಂಗೆ ಇರ್ಬೇಕು, ಕೆಲಸಲಿ ತಪ್ಪಾಗುತ್ತೆ, ಕೆಲವೊಂದ್ಸಲಿ ಕರೆಕ್ಟ್ ಇರುತ್ತೆ. ಬಟ್ ಅದನ್ನ ಪ್ರೆಸೆಂಟ್ ಮಾಡೋದು ತುಂಬಾ ಕಷ್ಟ. ಒಂದ್ಸಲಿ ಚಿಕ್ಕ ಮಿಸ್ಟೇಕ್, ಒಂದ್ಸಲಿ ಟೈಮ್ ಮಾಸ್ಟರ್ ಅರ್ಥ ಮಾಡ್ಕೊಂಡು ಹೇಳಿದ್ರಲ್ಲ, ಅದು ಖುಷಿ ಆಯ್ತು ಅಲ್ವಾ? ಕಂಗ್ರಾಚುಲೇಷನ್ಸ್ ಮಾಸ್ಟರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಹಾಯ್ ರಿತಿಕಾ. ಹಾಯ್. ಏನ್ ಮಾಡಿದೆ ಲಾಕ್ಡೌನ್ ಅಲ್ಲಿ? ನನ್ನ ತಮ್ಮ ಜೊತೆ ಜಗಳ ಮಾಡಿದೆ. ವಾವ್, ಇಟ್ಸ್ ಎನ್ ಅಚೀವ್ಮೆಂಟ್. ನೀನು ತಮ್ಮ ಜೊತೆ ಜಗಳ ಮಾಡ್ತೀಯಾ? ರಾಘು ಅವ್ರ ಮಗ ಶೌರ್ಯ ಜೊತೆ ಜಗಳ ಆಡ್ತಾನೆ. ವೆರಿ ನೈಸ್, ಇಟ್ಸ್ ಗುಡ್ ಬಾಂಡಿಂಗ್. ವಿಜಯ್, ನೀ ಹೇಗಿದ್ಯಾ? ಆರಾಮಿದ್ಯಾ? ಆರಾಮಿದ್ದೀನಕ್ಕ, ಎಲ್ಲರೂ ಮನೆಯಲ್ಲೇ ಆರಾಮಿದ್ದಾರೆ ಅಲ್ವಾ? ನನ್ಗೆ ವಿಜಯ್ ನಾನ್ ನೋಡಿದಾಗ ಯಾವಾಗ್ಲೂ ಮೆಗಾ ಆಡಿಷನ್ ನೆನಪಾಗೋದು. ಯಾಕಂದ್ರೆ ಅದರಲ್ಲಿ ಆಯ್ಕೆ ಆದಂತ ಮೊದಲ ಕಂಟೆಸ್ಟೆಂಟ್ ನಮ್ಮ ವಿಜಯ್. ಸೊ ನಂಗೆ ಅವ್ರು ನೋಡ್ದಾಗೆಲ್ಲ ಅದೇ ನೆನಪಾಗುತ್ತೆ. ಇಳ್ಕಲ್ನ ನೇಕಾರರ ಕುಟುಂಬದ ಒಂದು ಪ್ರತಿಭೆ ನಮ್ಮ ವಿಜಯ್ ಅವರು. ವೇದಿಕೆಗೆ ಬಂದಾಗ ನಂಗೆ ಇನ್ನೂ ನೆನಪಿದೆ, ಅವರ ತಾಯಿ ನಮ್ಮೆಲ್ರಿಗೂ ಸೀರೆ ತಂದ್ಕೊಟ್ಟಿದ್ರು. ಕರೆಕ್ಟಾ? ತಂದ್ಕೊಟ್ಟಿದ್ರು. ಎಸ್, ಎಲ್ರಿಗೂ ಸೀರೆ ತಂದ್ಕೊಟ್ಟಿದ್ರು. ಮನೇಲಿ ಹೇಗಿದ್ದಾರೆ ಅಮ್ಮ ಎಲ್ಲ? ಎಲ್ರು ಆರಾಮಿದ್ದಾರೆ ಅಕ್ಕ. ಬಟ್ ನಮ್ಮೂರಲ್ಲಿ ಬಹಳ ಕಷ್ಟ ಇದೆ ಅಕ್ಕ. ಈ ಒಂದು ಲಾಕ್ಡೌನ್ ಆಗಿದೆಯಲ್ಲ ಅಕ್ಕ, ತುಂಬಾನೇ ಕಷ್ಟ ಇದೆ. ನೇಕಾರರಾಗಿರ್ಬೋದು, ನಮ್ ಕಲಾವಿದರಿಗೂ ಏನು ಕೆಲಸನೇ ಇಲ್ಲಕ್ಕ. ಅವ್ರಿಗೆ ಎಷ್ಟೋ ಜನ ಊಟ ಇಲ್ಲಾರ್ದೆ ಅವ್ರು ಪ್ರಾಣ ಬಿಟ್ಟಿದಾರಕ್ಕ. ಇವಾಗ ನಾವು ನೇಕಾರ ಇದೀವಲ್ಲಕ್ಕ, ಎಲ್ಲಾ ಸೀರೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದೀವಕ್ಕ. ಇವಾಗ ಯಾರು ತಗೊಳ್ಳೋರೇ ಇಲ್ಲಕ್ಕ. ಸೊ ಬಹಳ ಅಂದ್ರೆ ಬಹಳ ಕಷ್ಟದ. ಈಗ ನಮ್ ನೇಕಾರ ಅಂದ್ರೆ ಬಹಳ ಕಷ್ಟದಾಗದಾರಕ್ಕ. ಸೊ ಅದಕ್ಕ ನಾನು ಮತ್ತೆ ನಮ್ ಟೀಮ್, ನಮ್ ಫ್ರೆಂಡ್ಸ್ ಎಲ್ಲರೂ ಸೇರಿ ಯಾರು ಕಷ್ಟದಲ್ಲಿ ಇದಾರಲ್ಲಕ್ಕ, ಒಂದ್ ನಮ್ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಾವು ಅವ್ರಿಗೆ ರೇಷನ್ ಕೊಡೋದಾಗ್ಲಿ, ಈ ತರದೊಂದು ಹೆಲ್ಪ್ ಮಾಡಿದೀವಿ ಅಕ್ಕ. ನಾವು ಈ ತರ ನಾವು ಸಹಾಯ ಮಾಡ್ತಾ ಇದೀವಿ. ನೀವು ನಿಮ್ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡ್ರಿ ಅಂತಂದು ನಾವೊಂದು ಸಣ್ಣ ವಿಡಿಯೋ ಮಾಡಿ ಬಿಟ್ಟಿದ್ನಾಕ. ಅದನ್ನ ಇಡೀ ಫುಲ್ ಆಲ್ ಓವರ್ ಕರ್ನಾಟಕ, ಆಮೇಲೆ ಒಬ್ರು ಯಾರೋ ಗೊತ್ತಿಲ್ಲ ಸಿಂಗಾಪುರ್ ಇಂದ ನಮ್ಗೆ ಫೋನ್ ಪೇ ಮುಖಾಂತರ ಒಂದು ಅಮೌಂಟ್ ಅನ್ನು ಕೊಟ್ಟಿದ್ರಕ್ಕ. ಅದು ಈಗ ಎಷ್ಟು ಖುಷಿ ಆಗದ, ಬಹಳ ಖುಷಿ ಆಗ್ತಿದಕ್ಕ. ಎಷ್ಟು ಎಲ್ಲಾರು ಸಪೋರ್ಟ್ ಆಗಿದ್ರಕ್ಕ. ನೀ ಮಾಡು, ನಾನ್ ನಿಮ್ ಹಿಂದೆ ಇರ್ತೀನಿ, ನಿನ್ಗೆ ಏನ್ ಹೇಳ್ಬೇಕು ನಾ ಅದ್ ಮಾಡ್ತೀನಿ ಅಂತಂದಾಗ. ಅದು ಆಕ್ಚುಲಿ ಈ DKD ಸ್ಟೇಜ್ ಇಂದಾನೆ ಅಕ್ಕ. DKD ಸ್ಟೇಜ್ ನಾ ಬರ್ಲಿಲ್ಲ ಅಂದ್ರೆ ಇದು ಇಷ್ಟು ದೊಡ್ಡದಾಗಿ ಸಕ್ಸಸ್ ಆಗ್ತಿದ್ದಿಲ್ಲಕ್ಕ. ಟೋಟಲ್ ಏನಿಲ್ಲ ಅಂದ್ರೆ 120 ಕುಟುಂಬಕ್ಕೆ ನಾವು ರೇಷನ್ ಕಿಟ್ಟು ಅವ್ರಿಗೆ ಒಂದು ವಾರಕ್ಕೆ ಅವ್ರಿಗೆ ಎಷ್ಟಾಗುತ್ತೆ ನಮ್ ಕಡೆ 120 ಕುಟುಂಬಗಳಿಗೆ ನಿಮ್ ಕಡೆಯಿಂದ ಆ ರೇಷನ್ ಕಿಟ್ ಹೋಗಿದೆ. ಹೇ ವಿಜಯ್ ಬಾರೋ ಇಲ್ಲಿ. ನಂಗೆ ಇಷ್ಟೊತ್ತು ವಿಜಯ್ ಮಾತಾಡಿದ್ರಲ್ಲಿ ನನ್ಗೆ ಒಂದ್ ವಿಷಯ ಅರ್ಥ ಆಯ್ತು ರಾಘು. ಹಸಿದವನಿಗೆ ಮಾತ್ರ ಇನ್ನೊಬ್ರು ಹಸುವಿನ ಬೆಲೆ ಗೊತ್ತಾಗಿರುತ್ತೆ. ಮನೇಲೆ ಯಾವ ಸೀರೆನೂ ಮಾರಾಟ ಆಗದೆ, ಹಣ ಬರದೆ, ಮನೇಲೇ ಕಷ್ಟ ಇದೆ ಅಂತದ್ರಲ್ಲಿ ಈ ಪುಟ್ಟ ದೇಹದೊಳಗಡೆ ಒಂದ್ ದೊಡ್ಡ ಮನ್ಸಿದೆ ಗೊತ್ತಾ, ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು ಅನ್ನೋ ಮನೋಭಾವ. ಅಲ್ಲೇ ಇವನು ನಿಜವಾಗ್ಲೂ ಒಳ್ಳೆ ಮಾನವನಾಗಿ ಬದುಕಲ್ಲಿ ಗೆದ್ದಿರೋದು ನಮ್ಮ ವಿಜಯ್. ಇನ್ನೊಬ್ರ ಕಷ್ಟಕ್ಕೆ ತಾನು, ತನ್ನ ಸ್ನೇಹಿತರು, ಯಾರೋ ಗೊತ್ತಿಲ್ಲದೆ ಇರೋರೆಲ್ಲ ಸ್ಪಂದಿಸಿದ್ರ ಬಗ್ಗೆ ಅವನ್ ಮಾತಾಡಿದಾನೆ. ವಿಜಯ್, ನೀನ್ ಹೇಳಿದ ವಿಡಿಯೋ ಇದೆಯಲ್ವಾ, ಅದ್ ನಮ್ ಹತ್ರ ಇದೆ. ಜಡ್ಜಸ್, ಐ ವಾಂಟ್ ಟು ಸಿ ದಟ್ ವಿಡಿಯೋ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾನ್ಸ್ ಕರ್ನಾಟಕ ಡಾನ್ಸ್ ಕಂಟೆಸ್ಟೆಂಟ್ ವಿಜಯ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮೂಲಕ ನಿಮ್ಗೆ ಏನ್ ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂತಂದ್ರೆ, ಕೊರೋನಾ ಅನ್ನೋ ಒಂದು ಸಣ್ಣ ವೈರಸ್ ಇಡೀ ಜಗತ್ತನ್ನೇ ಭಯಾನಕವಾಗಿ ಕಾಣ್ತಾ ಇದೆ. ನಾನು ಮತ್ತೆ ನನ್ನ ಟೀಮ್ ವಿಜಯ್ ಡಾನ್ಸ್ ಅಂಡ್ ಫಿಟ್ನೆಸ್ ಅಕಾಡೆಮಿ ಅವರು ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇವೆ. ನಮ್ಮ ಕೈಲಿ ಎಷ್ಟು ಸಹಾಯವಾಗುತ್ತೋ ಅಷ್ಟು ನಾವು ಸಹಾಯ ಮಾಡ್ಬೇಕಂತ ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಈ ಸಹಾಯವನ್ನು ನಾವು ಬಡ ಕಲಾವಿದರಿಗೆ, ಬಡ ನೇಕಾರರಿಗೆ, ಕಡು ಬಡತನದಲ್ಲಿರುವ ಕುಟುಂಬಕ್ಕೆ ಹಾಗೂ ಈ ಸಮಯದಲ್ಲಿ ನಮಗೆ ಕೊರೋನಾ ವ್ಯಾರಿಯರ್ಸ್ ಆಗಿರ್ತಕ್ಕಂತಹ ಆಶಾ ಕಾರ್ಯಕರ್ತೆಯರಿಗೆ ನಮ್ಮ ಸಹಾಯವನ್ನ ಮಾಡೋಣ ಅಂತಂದು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಹಣವನ್ನ ನೀವು ಕೊಡೋದಾದ್ರೆ ಈ ಒಂದು ಸೇಮ್ ಇದೆ ನಂಬರ್ 9663213946 ಗೆ ಫೋನ್ ಪೇ ಇದೆ. ಆ ಫೋನ್ ಪೇ ಅಡ್ರೆಸ್ ಗೆ ನೀವು ಫೋನ್ ಪೇ ಮಾಡಬಹುದು. ಬಡವರಿಗೆ ಹಾಗೆ ಕಲಾವಿದರಿಗೆ ನಾವು ಒಂದು ಏನು ರೇಷನ್ ಅನ್ನ ಹಂಚೋದನ್ನ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ಕಡೆಯಿಂದ ತುಂಬಾ ಸಪೋರ್ಟ್ ಬಂತು. ಬಹಳಷ್ಟು ಜನ ಬಹಳ ಹೆಲ್ಪ್ ಮಾಡಿದ್ದಾರೆ. ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಅವ್ರು ಸಹಾಯ ಮಾಡಿದ್ದಾರೆ. ಒಬ್ರೊಬ್ರು 100 ರೂಪಾಯಿ, 500 ರೂಪಾಯಿ ಈ ತರ ಎಲ್ಲ ಅಮೌಂಟ್ ಕಲೆಕ್ಟ್ ಮಾಡಿ 50,000 ರಿಂದ 60,000 ಆಗಿತ್ತು. ನಾವು ಅದನ್ನ ಬಡವರಿಗೆ ಎಲ್ಲಾ ರೀತಿಯಾದ ಒಂದು ವ್ಯವಸ್ಥೆ ಮಾಡ್ಕೊಂಡು ಅವ್ರಿಗೆಲ್ಲ ಹಂಚಿದೀವಿ. ಆಮೇಲೆ
ಆಮೇಲೆ ಇನ್ನೂ ಸ್ವಲ್ಪ ನಮ್ಮ ಹತ್ರ ಅಮೌಂಟ್ ಉಳಿದಿತ್ತು, ಅದನ್ನ ನಾವೇ ಫುಡ್ ತಯಾರು ಮಾಡಿ ಯಾರು ಹಸಿವಿಂದ ಇರ್ತಾರಲ್ಲ ನಾವೇ ಅಲ್ಲಿ ಹೋಗಿ ಅವ್ರಿಗೆ ತಲುಪಿಸೋದನ್ನ ಕಾರ್ಯ ಮಾಡಿದೀವಿ. ಈ ಒಂದು ಕೆಲಸ ಸಕ್ಸಸ್ ಆಗೋದಕ್ಕೆ ಈ DKD ವೇದಿಕೆ ಕಾರಣ. ಯಾಕಂದ್ರೆ ಇಲ್ಲೊಂದು ಕಂಟೆಸ್ಟೆಂಟ್ ಆದ್ಮೇಲೆ ನಾವು ಎಷ್ಟೊಂದು ಜನ ಸಪೋರ್ಟ್ ಮಾಡಿದ್ರು, ನಾವಿದೀವಿ ನಿಮ್ ಜೊತೆ ನಾವಿದೀವಿ, ನಾವ್ ಹೆಲ್ಪ್ ಮಾಡ್ತೀವಿ ಅಂತ ಬಹಳಷ್ಟು ಜನ ನಮ್ಗೆ ಸಪೋರ್ಟ್ ಮಾಡಿದ್ರು. ಈ ಒಂದು ಕೆಲಸ ಇಷ್ಟು ಸಕ್ಸಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ಈ ಕೆಲಸಕ್ಕೆ ಯಾರು ಕೈ ಜೋಡಿಸಿದ್ದಾರೆ, ಈ ವೇದಿಕೆ, ಈ DKD ವೇದಿಕೆ ಮೂಲಕ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ. ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ವಯಸ್ಸು ಅಥವಾ ತುಂಬಾ ಎಕ್ಸ್ಪೀರಿಯನ್ಸು ಅಥವಾ ಹಣ, ಪೊಸಿಷನ್, ಪವರ್ ಇದ್ಯಾವುದು ಬೇಕಾಗಿಲ್ಲ. ಸಹಾಯ ಮಾಡೋ ಒಳ್ಳೆ ಮನ್ಸಿದ್ರೆ ಸಾಕು. ಈ ರೀತಿಯ ಒಬ್ಬ ಮಗ ಪ್ರತಿ ಮನೇಲಿ ಹುಟ್ಟತಾನೆ. ಸೊ ಇಳಕಲ್ನ ಒಂದು ಪುಟ್ಟ ಮನೆಯಲ್ಲಿ ಇರುವಂತಹ ನಮ್ಮ ವಿಜಯ್, ನೇಕಾರರ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತಹ ಈ ಪ್ರತಿಭೆ ತನ್ನ ಕಷ್ಟವನ್ನ ಪಕ್ಕಕ್ಕಿಟ್ಟು ಬೇರೆಯವರ ಕಷ್ಟಕ್ಕೆ ಸ್ಪಂದಿಸಿದಂತಹ ಈ ಒಳ್ಳೆ ಮನಸ್ಸಿಗೆ ನಮ್ಮ ಇಡೀ DKD ತಂಡದ ಪರವಾಗಿ ಒಂದು ದೊಡ್ಡ ಚಪ್ಪಾಳೆ. ಅರ್ಜುನ್ ಸರ್, ನೀವು ಸ್ಟಾರ್ಟಿಂಗ್ ನಲ್ಲಿ ಬಂದಾಗ 3 ವಿಷಯಗಳು ಹೇಳಿದ್ರಿ, ಸಂತೋಷನ ಹಂಚ್ಬೇಕು ಅಂತ. ಅವ್ನ್ ಸ್ಟಾರ್ಟ್ ಮಾಡಿದಾನೆ ಅರ್ಜುನ್ ಸರ್. ಅದೇ ನಾನು ನೋಡ್ತಿದ್ದೆ, ಯಾಕಂದ್ರೆ ಜಗತ್ತಲ್ಲಿ ಎಷ್ಟು ತರ ಹೂವುಗಳು ಬೆಳಿತೀವಿ, ಬಟ್ ಎಲ್ಲಾ ಹೂಗಳು ದೇವ್ರ ಪಾದಕ್ಕೆ ಸೇರಲ್ಲ. ಕೆಲವು ಮಾತ್ರ ದೇವರಿಗೆ ಅಂತ ಯೂಸ್ ಆಗುತ್ತೆ. ಆ ಹೂಗಳನ್ನ ದೇವರೇ ಸೆಲೆಕ್ಟ್ ಮಾಡ್ತಾನೆ. ಆತರ ದೇವರೇ ಕೆಲವ್ರನ್ನ ಸೆಲೆಕ್ಟ್ ಮಾಡ್ತಾನೆ ಇನ್ನೊಬ್ಬರಿಗೆ ಸೇವೆ ಮಾಡಕ್ಕೆ. ಆ ಅರ್ಹತೆ ಇರೋರ್ಗ್ ಮಾತ್ರ ಯೋಗ ಸಿಗುತ್ತೆ. ಆ ಯೋಗ ನಮ್ ವಿಜಯ್ ಸಿಕ್ಕಿರೋದು ನಮ್ಮ ಹೆಮ್ಮೆ. ನಾನು ಬಹಳ ಖುಷಿ ಆಗ್ತಿದ್ದ ವಿಡಿಯೋ ನೋಡ್ತಿದ್ರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಜವಾಬ್ದಾರಿ ಅವನು ಬಂದಿದೆಯಲ್ಲ, ನಂಬರ್ ಕೊಟ್ಟು ಅದನ್ನ ಫಾಲೋ ಅಪ್ ಮಾಡಿ ಮಾಡ್ಬೇಕು ಅನ್ನೋ ಮನಸ್ಸು ಬಂದಿದೆಯಲ್ಲ, ಅದೇ ದೊಡ್ಡ ವಿಷಯ ವಿಜಯ್. ಇದನ್ನ ಇದೇ ರೀತಿ ಕಾಪಾಡ್ಕೊಂಡು ಹೋಗಿ, ನಿನ್ಗೆ ಎಷ್ಟೇ ವಯಸ್ಸಾದ್ರೂ ಈ ಕೆಲಸಗಳು ಮಾಡ್ತಾ ಇರು. ಇದೇ ನಿನಗೆ ಶ್ರೀರಕ್ಷೆಯಾಗಿ ಕಾಪಾಡುತ್ತೆ. ಗಾಡ್ ಬ್ಲೆಸ್ ಯು. ಬಹಳ ಹೆಮ್ಮೆ ಆಗುತ್ತೆ ನನಗೆ. ಥ್ಯಾಂಕ್ ಯು ಅರ್ಜುನ್ ಸರ್. ಅಂಡ್ ಇನ್ನೊಂದೇನಂದ್ರೆ ಅದರಲ್ಲಿ ಉಳಿದಿರೋ ಅಮೌಂಟ್ ಅಲ್ಲೂ ಕೂಡ ತಾನೇ ಆಹಾರವನ್ನ ಅಡಿಗೆ ಮಾಡಿ ತಯಾರಿಸಿ ಕೂಡ ಅದನ್ನ ಕೊಟ್ಟಿದ್ದಾನೆ ಅವನು. ರಕ್ಷಿತಾ ಮ್ಯಾಮ್, ಈ ಒಳ್ಳೆ ಮನ್ಸಿನ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಪ್ಲೀಸ್? ವಿ ಆರ್ ಟಾಕಿಂಗ್ ಅಬೌಟ್ ಒನ್ ವಿಜಯ್ ಹಿಯರ್. ಒಬ್ಬ ವಿಜಯ್ ಬಗ್ಗೆ ಮಾತಾಡ್ತಾ ಇದೀವಿ. ಬಟ್ ದೇರ್ ಆರ್ ಸೋ ಮೆನಿ ವಾರಿಯರ್ಸ್, ಸೋ ಮೆನಿ ಕೊರೋನಾ ವಾರಿಯರ್ಸ್ ಈವನ್ ಇನ್ ಬೆಂಗಳೂರು, ಅವ್ರವ್ರ ಊರಲ್ಲಿ, ಹೂ ಆರ್ ಡೂಯಿಂಗ್ ದಿಸ್ ಅಮೇಸಿಂಗ್ ಜಾಬ್. ನಾವು ಹೇಳ್ಬೋದು ಒಂದು ರೇಷನ್ ಕಿಟ್ ಇಂದ ಏನಾಗುತ್ತೆ ಅಥವಾ, ಬಟ್ ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫರೆನ್ಸ್ ಟು ಅ ಲಾಟ್ ಆಫ್ ಫ್ಯಾಮಿಲೀಸ್. ವಿಜಯ್ ಬಗ್ಗೆನೇ ಅಲ್ಲ, ಐ ಆಮ್ ಪ್ರೌಡ್ ಆಫ್ ಎವ್ರಿ ಸಿಂಗಲ್ ಪರ್ಸನ್ ಹೂ ಇಸ್ ಡೂಯಿಂಗ್ ದಿಸ್ ಜಾಬ್. ಸೊ ಮೋರ್ ಪೀಸ್, ಮೋರ್ ಹ್ಯಾಪಿನೆಸ್ ಅಂಡ್ ಮೋರ್ ಲಾಟ್ಸ್ ಆಫ್ ಲವ್ ಟು ಯು ವಿಜಯ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಮ್ಯಾಮ್. ರಾಘು, ವಿಜಯ್ಗೆ ನಾವು ಚಪ್ಪಾಳೆ ಹೊಡೋದ್ರ ಬದಲು ಅವನಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸ್ಕೋಬಹುದು, ತಪ್ಪಿಲ್ಲ. ವಿಜಯ್ ಹಾಗೆ ಎಷ್ಟು ಜನ, ಅಂದ್ರೆ ದೇಶದ ಮೂಲೆಯಲ್ಲಿ ಜನ ಒಂದು ಹೊತ್ತಿನ ಆಹಾರಕ್ಕೂ ಕಷ್ಟಪಡ್ತಿರೋ ಸಂದರ್ಭದಲ್ಲಿ ಈ ತರ ಮನಸ್ಸು ಮಾಡಿ ಯಾರಿದ್ದಾರೆ ಅವ್ರಿಗೆ ಸ್ಪಂದಿಸುವಂತ ಮನಸ್ಸು ವಿಜಯ್ಗಿದೆಯಲ್ಲ, ಆ ಮನಸ್ಸುಗಳಿಗೆ ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಧನ್ಯವಾದ ಹೇಳಬೇಕು. ಆ ವಿಡಿಯೋದಲ್ಲಿ ಇದಕ್ಕೆ ಕಾರಣ ಡಾನ್ಸ್ ಕರ್ನಾಟಕ ಡಾನ್ಸ್ ಅಂತ ನೀನು ಹೇಳಿದೆ ಗೊತ್ತಾ, ಅದು ಬಹಳ ಮುಖ್ಯವಾದ ವಿಚಾರ. ಇಲ್ಲಿಂದ ನೀನು ಹೋಗಿ ನಿನಗೆ ರೀಚ್ ಆಗೋ ಹಾಗೆ ಮಾಡಿರುವಂತಹ ವೇದಿಕೆನ ನೀನು ಮರೆಯೋದಿಲ್ಲ, ಈ ವೇದಿಕೆ ಕೂಡ ನಿನ್ನ ಮರೆಯೋದಿಲ್ಲ. ವಿಜಯ್, ನೀನ್ ಒಂದು ಒಳ್ಳೆ ಡಾನ್ಸರ್, ಒಂದು ಪ್ಯೂರ್ ಸೋಲ್. ಬಟ್ ನೀನ್ ಹಿಂದೆ ಇನ್ನೊಬ್ಬ ವಿಜಯ್ ಕೂಡ ಇದ್ದಾನೆ ಗೊತ್ತಾಗ್ಲಿಲ್ಲ, ಇವತ್ತು ಗೊತ್ತಾಯ್ತು. ಆ ಚಾರಿಟಿ ಅಂತ ಮಾಡೋದಿದಲ್ಲ, ಅದು ಭಾರಿ ಕಷ್ಟ, ಎಲ್ಲರಿಗೂ ಬರಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅದಕ್ಕೆ ಒಂದು ಸೆಪರೇಟ್ ಮನಸ್ಸು ಬೇಕು, ಒಂದು ಸೆಪರೇಟ್ ಥಾಟ್ ಲೆವೆಲೇ ಬೇಕು. ಈ ಚಿಕ್ಕ ವಯಸ್ಸಿನಲ್ಲೇ ಇದೆಲ್ಲ ಮಾಡ್ತಿದ್ದೀಯ ನೀನು ಹೋಗ್ತಾ ಹೋಗ್ತಾ ನೀನು ಮ್ಯಾಜಿಕ್ ಮಾಡ್ತೀಯಮ್ಮ. ನೀನು ಒಂದು ಏಂಜಲ್ ತರಮ್ಮ, ಒಂದು ಏಂಜಲ್ ನೀನು. ವಿಜಯ್, ಐ ಆಮ್ ಸೋ ಪ್ರೌಡ್. ನಿನ್ನನ್ನ ಈ ವೇದಿಕೆನಲ್ಲಿ ನಾನು ಮೀಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ಅಂಡ್ ಇದ್ರ ಜೊತೆ ನಾವು ಒಂದು ವಿಷಯ ಆಡ್ ಮಾಡ್ಲೇಬೇಕು. ವಿಜಯ್ ಆ ರೀತಿ ಒಂದು ವಿಡಿಯೋ ಮಾಡಿ ಸಹಾಯವನ್ನ ಕೇಳಿದಾಗ ಏನೋ ಯೋಚನೆ ಮಾಡದೆ ತಮ್ಮ ಕೈಯಲ್ಲಾದಷ್ಟು ಸಹಾಯವನ್ನ ಮಾಡಿದಂತ ಆ ಎಲ್ಲಾ ಹೃದಯವಂತರಿಗೆ ನಮ್ಮೆಲ್ಲರ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ವೆರಿ ಮಚ್. ಅಂಡ್ ಮೇಡಮ್ ಹೇಳ್ದಂಗೆ ಇದೇ ರೀತಿ ವಿಜಯ್ ತರನೇ ಸಾಕಷ್ಟು ಯಂಗ್ಸ್ಟರ್ಸ್ ಸ್ಪೆಷಲಿ ತಮ್ಮ ಮನೆಯ ಕಷ್ಟಗಳನ್ನ ಬಿಟ್ಟು ಯಾವ ಸ್ವಾರ್ಥವಿಲ್ಲದೆ, ಏನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ, ಈ ರೀತಿ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸ್ತಾ ಅವ್ರಿರೋ ಜಾಗಕ್ಕೆ ಹೋಗಿ ಅವ್ರಿಗೆ ಏನ್ ಬೇಕು ಎಲ್ಲಾ ಸಹಾಯವನ್ನ ಮಾಡ್ತಾ ಇರೋಂತ ಆ ಎಲ್ಲಾ ವಾರಿಯರ್ಸ್ಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ನಮ್ಮ ವೇದಿಕೆಯ ಮೂಲಕ. ಥ್ಯಾಂಕ್ ಯು ವೆರಿ ಮಚ್. ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಬ್ಯೂಟಿಫುಲ್ ಪೇರ್ ಇಬ್ರಾಹಿಂ ಹಾಗೂ ರೋಶನಿ.
ರೋಶ್ನಿ ಹಿಂಗೆ ಇರ್ತಲೆ ಇವಾಗ ನೋಡಿ, ಫುಲ್ ಕಮೆಂಟ್ಸ್ ಹಿಂಗೆ ಇರ್ತದೆ. ಯಾ ಲವ್ಲಿ ರೋಶ್ನಿ. ಆಮೇಲೆ ಲಾಕ್ ಡೌನ್ ಅಲ್ಲಿ ಏನೇನ್ ಮಾಡಿದೆ? ಲಾಕ್ಡೌನ್ ಅಲ್ಲಿ ಫಸ್ಟ್ ಪಿ ಓದ್ತಾ ಇದ್ದೆ. ಫಸ್ಟ್ ಪಿ ಓದ್ತಿದ್ಯಾ? ಇಲ್ಲ ಫಸ್ಟ್ ಪಿ ಓದ್ತಾ ಇದ್ದೆ. ಸೊ ಎಕ್ಸಾಮಿನೇಷನ್ ಗೆ ಪ್ರಿಪೇರ್ ಆಗ್ತಾ ಇದ್ದೆ ಫುಲ್ ಡೇ ಅಂಡ್ ನೈಟ್. ಬಟ್ ಸಡನ್ ಆಗಿ ಕ್ಯಾನ್ಸಲ್ ಮಾಡ್ಬಿಟ್ರು. ಸೊ ಪಾಸ್ ಆಗ್ಬಿಟ್ರಿ? ಸೊ ಪಾಸ್ ಆದೆ. ಎಂತ ಚಾನ್ಸ್ ಅಲ್ವಾ ನಮ್ಗೆ ಈ ತರ ಎಲ್ಲ ಒಂದು ದಿನ. ನಾನಂತೂ ಕಾಯ್ತಾ ಇದ್ದೆ. ಇಬ್ರಾಹಿಂ ನೀನೇನ್ ಮಾಡ್ದೆ? ನಾನ್ ಬೇರೆ ತಿಂತಾ ಇದ್ದೆ, ಮಲಗ್ತಾ ಇದ್ದೆ ಅಕ್ಕ. ತಿಂತಾ ಇದ್ದೆ, ಮಲ್ಕೋತಾ ಇದ್ದೆ ಅಷ್ಟೇ, ಬೇರೆ ಏನು ಮಾಡಿಲ್ವೇನೋ? ಇಲ್ಲ ಅವನೇ ರ್ಯಾಪ್ ಎಲ್ಲ ಮಾಡ್ತಿದ್ದ, ನೀನ್ ಬೇರೆ ಏನಾದ್ರು ಮಾಡತ್ತಾನೆ? ಅಕ್ಕ ಏನಿಲ್ಲ ಅಕ್ಕ, ಬರೀ ಹುಡುಗಿರ್ ಜೊತೆನೆ. ಒಂದ್ ನಿಮಿಷ ಕಂಪ್ಲೀಟ್ ಮಾಡ್ತೇನೆ ಟೆಸ್ಟ್ ನಾನು. ಬರೀ ಹುಡುಗಿರ್ ಜೊತೆನೆ? ಹುಡುಗಿರ್ ಜೊತೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ನೋಡುದು ಎನಿ ಟೈಮ್ ಏನೇ ನೋಡು, ಬಾತ್ರೂಮ್ ಹೋಗ್ಬೇಕಂದ್ರು ಅಷ್ಟೇ ಅಕ್ಕ, ಮೆಸೇಜ್ ಮಾಡ್ಕೊಂಡ್ ಹೋಗೋದು. ಸರಿ, ನಿನಗೆ ಯಾಕೆ ಅಷ್ಟು ಜಲಸಿ? ಅಲ್ಲ ಯಾಕೆ ಜಲಸಿ ನನಗೆ? ಮಾಸ್ಟರ್ ಅವ್ನ್ಗೆ ಹೆಂಗ್ ಗೊತ್ತು ಅಂತಾನು ಕೇಳಿ. ನೀನ್ ಹುಡುಗಿರ ನೋಡ್ತಾರೆ, ಮತ್ತೆ ಹುಡುಗರ ನೋಡ್ತಾರೆ. ಸ್ಮಾರ್ಟ್ ಆಗಿದ್ದಾನೆ ಅವನು. ಮತ್ತೆ ನೋಡ್ಬಾರ್ದ ಏನು? ಒಳ್ಳೆ ಕತೆ ಆಯ್ತಲ್ಲ ಅವನಿಗೆ. ಮಾಸ್ಟರ್ ಅವ್ನು ನನಗ್ ಬರ್ತಾ ಇಲ್ವಲ್ಲ, ನನಗ್ ಸ್ನಾನನೂ ಬರ್ತಾ ಇಲ್ಲ, ಈ ಕಡೆ ಹುಡುಗಿರ್ ಮೆಸೇಜು ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ ಅನ್ನೋತರ. ಇದೆಲ್ಲ ಟೀಚರ್ ಮಹಿಮೆ. ಅವನ್ ಯಾರ್ ಸ್ಟೂಡೆಂಟ್? ದ ಬಾಸ್ ರುದ್ರ. ಕಮಾನ್ ರುದ್ರ. ಚನ್ಯಾಜಿ ಮೇಡಮ್, ನಿಮ್ಮ ದನಿಗಾಗಿ, ನಿಮ್ಮ ಕರೆಗಾಗಿ, ಸಾರಿ ಕರೆ ನೀವು ಮಾಡ್ತಿರ್ತೀರಾ, ನಿಮ್ ದನಿಗಾಗಿ, ಕಮೆಂಟ್ಸ್ಗಾಗಿ ಕಾಯ್ತಾ ಇದ್ದಾರೆ. ಇಬ್ರಾಹಿಂ ಅವರೇ, ಫಸ್ಟ್ ಆಫ್ ಆಲ್ ನನಗೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಈ ಹಾಡಲ್ಲಿ ಮತ್ತೆ ನಿಮ್ಮ ಕಾನ್ಫಿಡೆನ್ಸ್ ಬಹಳ ಚೆನ್ನಾಗಿ. ಅಂಡ್ ಒಂದು ಮೂಮೆಂಟ್ ಅಲ್ಲಿ ನೀವು ಅವರು ಸ್ಲೋ ಮೋಷನ್ ಅಲ್ಲಿ ನಡಿಬೇಕಾದ್ರೆ ಅವ್ರ ಕಾಲ್ನ ನೀವು ಲಾಕ್ ಮಾಡ್ತೀರಾ. ಸೊ ಅದು ಎಷ್ಟು ನ್ಯಾಚುರಲ್ ಆಗಿದೆ. ಇಬ್ರು ಆ ಕೊರಿಯೋಗ್ರಾಫಿನ ಕಷ್ಟಪಟ್ಟು ಮಾಡಿದೀನಿ ಅಂತ ಅನ್ಸಿಲ್ಲ. ಇಟ್ ವಾಸ್ ಸೋ ಫ್ಲೂಯೆಂಟ್, ಅಷ್ಟು ಚೆನ್ನಾಗಿತ್ತು. ಓವರ್ ಆಲ್ ಕಾನ್ಸೆಪ್ಟ್ ಬಹಳ ಚೆನ್ನಾಗಿತ್ತು. ಒಂದ್ ಜಾಗದಲ್ಲಿ ಸ್ಯಾನಿಟೈಸರ್ ನ ಯೂಸ್ ಮಾಡೋದು ಹಾಡಲ್ಲಿ ತಂದಿದ್ದಾಗ್ಲಿ, ಹಾಡ್ ಅದೇ ಇದ್ರು ಸಿಚುವೇಶನ್ ಗಳು ಚೇಂಜ್ ಆಗ್ತಾ ಇರುತ್ತೆ. ಬಟ್ ಆರ್ಟ್ ಅದನ್ನ ಬೇರೆ ಯಾವ ರೀತಿ ಬೇಕಾದ್ರೂ ಮಿಕ್ಸ್ ಮಾಡಿ ಪ್ರೆಸೆಂಟ್ ಮಾಡಬಹುದು ಅಂತ ಈ ಹಾಡ್ ಮೂಲಕ ಮತ್ತೆ ತೋರಿಸಿದ್ರ ಬಹಳ ಚೆನ್ನಾಗಿತ್ತು. ರಕ್ಷಿತಾ ಮ್ಯಾಮ್, ಗುಂಡಾ ಪ್ಲೀಸ್ ಕಾಲ್ ಹಿಮ್. ಗುಂಡಾ ನಾನು ಕರೀಲೇಬೇಕು. ಈ ಕೈಯಲ್ಲಿ ಇಟ್ಕೊಂಡಿರೋ ಮಾಸ್ಕ್ ಅನ್ನೇ ತಗೊಳಕ್ ಬಂದ್ಯಾ? ಇದ್ರ ಮೇಲೆ ಇಬ್ರಾಹಿಂ ಕೂತಿದ್ದ. ಏನಾಯ್ತು? ಪ್ಲೀಸ್ ಅವ್ರಿಗೆ ಒಂದು ಅವಕಾಶ ಕೊಡಿ ಮಾತಾಡಕ್ಕೆ. ಅಲ್ಲ, ಮಾಸ್ಕ್ ಬಿದ್ದೋಗಿತ್ತು. ಕರೆಕ್ಟ್. ಅದು ಅಲ್ಲಿ ಬಿದ್ದೋಗಿತ್ತು, ಅದಕ್ಕೋಸ್ಕರ ಲಾಸ್ಟ್ ಹಾಕೋಬೇಕಾಯ್ತು ಅವರು. ಅದಕ್ಕೋಸ್ಕರ ಅಲ್ಲೋಗ ಅನ್ನತ್ತೆ. ಅವನ್ ಕೆಲ್ಸ ಅವ್ನ್ ಮಾಡಿದಾನ ಅರ್ಜುನ್.
ಅವ್ರ ಮರ್ಯಾದೆ ಕೊಟ್ಟಿಲ್ಲ ಮಗ. ನೀನ್ ಎಷ್ಟು ಚೆನ್ನಾಗಿ ಅಕ್ಕ, ಹಂಗಲ್ಲ ಅಕ್ಕ. ನೀನು ಯಾಕೆ ಹಾಕೊಂಡಿಲ್ಲ ಟೇಬಲ್ ಮೇಲೆ ಇಕ್ಬೇಕಾಗಿದ್ದಾರೆ ಅಲ್ಲಿ ಇಕ್ಬಿಟ್ಟಿದ್ದಾರೆ ಹೆಂಗಾಯ್ತ್ಲಿ. ಅಲ್ಲಪ್ಪ ಅವ್ನ್ ಪಾಪ ಓಡ್ ಬಂದು ಮಾಸ್ ತಕೊಂಡು ನಮ್ಮ ಹತ್ರ ಬೈಸ್ಕೊಂಡು ಅದ್ರ ಮೇಲೆ ಕೂತ್ಕೊಳ್ಳೋದ್ ಮುಂಚೆ ಹಿಂಗ್ ತಕೊಂಡಾದ್ರೂ ಹಾಕೋಬೋದಾಗಿತ್ತಲ್ಲ. ನಮ್ಗೆಲ್ಲಾರ್ಗೂ ಕಾಣಿಸ್ತಿಲ್ಲ ಅಲ್ಲಿರೋ ಮಾಸ್ಕ್, ನಿನಗ್ ಕಾಣಿಸಿಲ್ವೇನೋ? ಇಲ್ಲ ಅಕ್ಕ. ಗುಂಡ ವೇಸ್ಟ್ ಆಗೋಯ್ತು. ಏನ್ ಮಾಡ್ಬೋದು ಇದಕ್ಕೆ ಹೇಳು ಗುಂಡ, ಏನಾದ್ರು ಪರಿಹಾರ ಹೇಳು. ರುದ್ರ ಮಾಸ್ಟರ್ಗೆ ನೀ ಏನ್ ಹೇಳಕ್ ಇಷ್ಟಪಡ್ತೀಯ ಗುಂಡ? ಸಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡ್ದೇನೆ ನಾನು ಏನ್ ಹೇಳ್ದೆ ನೀನು? ಸಾರಿ ಮಾಸ್ಟರ್. ಅವನಿಗೆ ಲವ್ ರುದ್ರನ್ ಮೇಲೆ ಒಂದ್ ರೆಸ್ಪೆಕ್ಟ್ ಎಲ್ಲ ಇದೆ. ಅವನ್ನ ನೋಡ್ಕೊಂಡು ಹೇಳು ಸಾರಿ ಮಾಸ್ಟರ್. ಸಾರಿ ಮಾಸ್ಟರ್. ಏಯ್ ರುದ್ರ ನೀ ಹೇಳಮ್ಮ, ಅವನಿಷ್ಟು ಸಮಾಧಾನದಿಂದ ಕ್ಷಮಾಪಣೆ ಕೇಳ್ತಾ ಇದ್ದಾನೆ. ನನ್ ಬ್ಯಾಕ್ ಸಪೋರ್ಟ್ ಅವನೇ ಮೇಡಮ್. ಇರೋದನ್ನ ಹೇಳ್ಬೇಕು, ನಾನು 3 ವರ್ಷದಿಂದ DKD ಮಾಡ್ತಾನೆ. ಪ್ರತಿ ವರ್ಷ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾನೆ. ಪ್ರತಿ ಸೀಸನ್ ಡೇ ಅಂಡ್ ನೈಟ್ ಕೆಲಸ ಮಾಡ್ತಾನೆ. ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತಾನೆ ಮೇಡಮ್. ನನ್ಗೊಬ್ಬರಿಗೆ ಅಂತಲ್ಲ, ಪ್ರತಿಯೊಬ್ಬರು ಕೊರಿಯೋಗ್ರಾಫರ್ಸ್ಗೂ ಹೆಲ್ಪ್ ಮಾಡ್ತಾನೆ. ಇದೇ ಖುಷಿಯಲ್ಲಿ ಮಾಸ್ಕ್ ಹಾಕೊಳ್ಳೋ. ಲವ್ಲಿ ಓ ಗುಂಡ. ಥ್ಯಾಂಕ್ ಯು ರೋಶ್ನಿ ಅಂಡ್ ಗುಡ್ ಲಕ್ ಇಬ್ರಾಹಿಂ. ಥ್ಯಾಂಕ್ ಯು. ಹೊಸ ಸಂಚಿಕೆಯ ಹೊಸ ಆರಂಭದಲ್ಲಿ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ವಿಶಾಲ್ ಹಾಗೂ ಭಾವನಾ ಅಪ್ಪು.
ಸೂಪರ್ ಪರ್ಫಾರ್ಮೆನ್ಸ್. ನಿಮ್ಮಿಬ್ರು ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋಣ. ಪ್ರೀತಿಯೇ ನನ್ನುಸಿರು ಜನ್ಯಾಜಿ. ನನಗೆ ಈ ರೆಟ್ರೋ ಜನರ್ ಬಹಳ ಇಷ್ಟ ಆಯ್ತು. ಎಲ್ಲರೂ ಒಂದು ಫಾರ್ಮ್ಯಾಟ್ ಅಲ್ಲಿ ಮಾಡ್ಬೇಕಾದ್ರೆ ಸಡನ್ ಆಗಿ ಒಬ್ರು ರೆಟ್ರೋ ಆಗಿ ಯೋಚನೆ ಮಾಡಿದ ಥಾಟೇ ವೆರಿ ಗುಡ್ ಥಾಟ್. ಅಂಡ್ ಎಲ್ಲ ಮೂಮೆಂಟ್ಸ್ ಕೂಡ ಅದೊಂದು ಕ್ಯೂಟ್ನೆಸ್ ಇತ್ತು ಈ ಹಾಡಲ್ಲಿ, ಸ್ಟೈಲ್ ಇತ್ತು. ಅಂಡ್ ಎಲ್ಲ ನೀವು ಫಾರ್ಮೇಶನ್ಸ್ ಆಮೇಲೆ ಲಾಸ್ಟ್ ಅಲ್ಲಿ ನೀವು ಫಾರ್ಮ್ ಮಾಡಿದ ಇದು ಕೂಡ ಬಹಳ ಅದ್ಭುತವಾಗಿತ್ತು. ನನಗೆ ಬಹಳ ಇಷ್ಟ ಆಯ್ತು. ಅಂಡ್ ಮೈ ಫೇವರೇಟ್ ಸಾಂಗ್ ಇದು. ಥ್ಯಾಂಕ್ ಯು ಜನ್ಯಾಜಿ. ವಿಜಯ್ ರಾಘವೇಂದ್ರ. ವಿಶಾಲ್ ಭಾವನ ಚೆನ್ನಾಗಿತ್ತು. ದ ಐಡಿಯಾ ವಾಸ್ ನೈಸ್. ಆಮೇಲೆ ಕೊರಿಯೋಗ್ರಫಿ ಬಹಳ ಚೆನ್ನಾಗಿತ್ತು. ರೆಟ್ರೋ ಅಂದ್ರೇನೆ ಒಂಥರ ವಿಶೇಷವಾದ ಖುಷಿ ಆಗುತ್ತೆ. ಆ ರೆಟ್ರೋ ಹಾಡ್ಗಳಾಗ್ಲಿ, ಅಲ್ಲಿದ್ದಂತ ಫೀಲ್ ಆಗ್ಲಿ, ಆಮೇಲೆ ಕಾಸ್ಟ್ಯೂಮ್ಸ್ ಹಾಕಿದಾಗ ಅದಕ್ಕೆ ಬೇರೆನೆ ಒಂದೇನು ಎನರ್ಜಿ ಕೊಡುತ್ತೆ. ನನಗೆ ಇಷ್ಟ ಆಯ್ತು. ಆಸ್ ಅ ಪರ್ಫಾರ್ಮೆನ್ಸ್ ಇಟ್ ವಾಸ್ ವೆರಿ ನೈಸ್. ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಇವತ್ತಿನ ಪರ್ಫಾರ್ಮೆನ್ಸ್ ವಾಸ್ ರಿಯಲಿ ಗುಡ್. 2 thumbs up. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಘು. ಚಿನ್ನಿ ಮಾಸ್ಟರ್ ಹತ್ರ ನನ್ ಕಮೆಂಟ್ಸ್ ಕೇಳಕ್ಕಿಂತ ಮುಂಚೆ ಒಂದ್ಸಲಿ ಎಲ್ಲಾರು ಚಪ್ಪಾಳೆ. ಯಾಕಂದ್ರೆ ಈ ಸಾಂಗ್ ನ ಕೊರಿಯೋಗ್ರಾಫ್ ಮಾಡಿದವರು ಬೇರೆ ಯಾರು ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಚಿನ್ನಿ ಮಾಸ್ಟರ್. ಮಾಸ್ಟರ್ ಒಂದು ಟೇಪ್ ರೆಕಾರ್ಡರ್, ಬ್ಯಾಕ್ ಮೇಲೆ ಬಟನ್ಸ್, ಆ ಶಾರ್ಟ್ಸ್, ಆ ಸ್ಟೈಲ್ ನಿಮ್ಮನ್ ಬಿಟ್ರೆ ಬೇರೆ ಯಾರು ಮಾಡಕ್ ಆಗಲ್ಲ ಮಾಸ್ಟರ್. ದಟ್ಸ್ ವೈ ಯು ಆರ್ ಇಂಡಿಯಾ ಸ್ಟೈಲಿಶ್ ಕೊರಿಯೋಗ್ರಾಫರ್. ಮಾಸ್ಟರ್, ನೀವು ಅನ್ಕೊಂಡಂತ ಒಂದು ಗೀತೆ, ಅವಾಗ ನೀವು ಕೊರಿಯೋಗ್ರಾಫ್ ಮಾಡಿದಂತ ಗೀತೆಗೆ ಈ ರೀತಿ ಒಂದು ಬೇರೆ ರೂಪವನ್ನ ಕೊಟ್ಟಿದಾರಲ್ಲ, ಹೇಗನ್ಸ್ತು ನಿಮ್ಗೆ? ಅದು ಆಕ್ಚುಲಿ ಡಿಸ್ಕೋ ಡ್ಯಾನ್ಸ್ ಒಂದು ಪಿಕ್ಚರ್ ಬಂತು, ಮಿಥುನ್ ಚಕ್ರವರ್ತಿ. ಸೊ ಅದನ್ನ ಅವಾಗ ಅವ್ರು ಸ್ಟಾರ್ಟ್ ಮಾಡಿದ್ರು. ಹಂಗೆ ನಾವು ಅದನ್ನ then it started becoming disco anta, disco dancer, disco dance, disco divane, aha aha. ಸೊ ಅಲ್ಲಿಂದ ಇದು ಸ್ಟಾರ್ಟ್ ಆಯ್ತು. ಆ ಸಾಂಗ್, ಆ ಡ್ಯಾನ್ಸು, ಆ ಸ್ಟೈಲು, ಆ ಜಾನ್ ಟ್ರವಾಲ್ಟೋ ಸ್ಟೈಲ್, ಸ್ಯಾಟರ್ಡೆ ನೈಟ್ ಫೀವರ್, ಇದೆಲ್ಲ ಅವಾಗ ಸ್ಟಾರ್ಟ್ ಆಯ್ತು. ಬಟ್ ಗೈಸ್, ವೆಲ್ ಟ್ರೈ. ನಾವುಗಳಿಗೆ ಏನೇನೋ ಮಾಡಿದೀವಿ, ಟೇಪ್ ರೆಕಾರ್ಡರು, ಅದು ಇದು, ಲಾಟ್ ಆಫ್ ಸ್ಪೆಷಲ್ ಪ್ರಾಪರ್ಟೀಸ್ ಎಲ್ಲ ಇಟ್ಟಿದ್ವಿ. ಇಟ್ ವಾಸ್ ಗುಡ್. ಐ ಲೈಕ್ ಇಟ್. ಥ್ಯಾಂಕ್ ಯು ಮಾಸ್ಟರ್. And thank you Bhavana. Thank you Vishal. Thank you. ಡಾನ್ಸ್ ಕರ್ನಾಟಕ ಡಾನ್ಸ್ ಫಸ್ಟ್ ರನ್ನರ್ ಅಪ್ ಜೋಡಿಗೆ ಸಿಗ್ತಾ ಇದೆ ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ ಅವರ ಕಡೆಯಿಂದ 10 ಲಕ್ಷ ರೂಪಾಯಿಯ ಕ್ಯಾಶ್ ಪ್ರೈಸ್. ಡಾನ್ಸ್ ಕರ್ನಾಟಕ ಡಾನ್ಸ್ ವಿಜೇತ ಜೋಡಿಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ವತಿಯಿಂದ 20 ಲಕ್ಷ ರೂಪಾಯಿ ಮೌಲ್ಯದ 30x40 BMRD ಅಪ್ರೂವ್ಡ್ ಫುಲ್ಲಿ ಡೆವಲಪ್ಡ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸೈಟ್ ನಿಯರ್ ರೂಪೀಸ್ ರೆಸಾರ್ಟ್ ಆಫ್ ಮೈಸೂರ್ ರೋಡ್. BMRD ಅಪ್ರೂವ್ಡ್ ಸೈಟ್ ಗಳಿಗಾಗಿ ಸಂಪರ್ಕಿಸಿ ನಮ್ಮ ಅಶ್ವಸೂರ್ಯ ರಿಯಾಲಿಟೀಸ್ ಫಾರ್ ಟ್ರಸ್ಟ್ ಅಂಡ್ ವ್ಯಾಲ್ಯೂ. ಈಗ ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ಹಾಡನ್ನ ತಗೊಂಡು ಅವರ ಕ್ಯಾರೆಕ್ಟರ್ ತಕ್ಕಂತೆ KD ನಂಬರ್ 1 ಅಂತ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಮೈಸೂರಿನ ಮೋಹನ್ ಹಾಗೂ ಧಾರವಾಡದ ಪೂಜಾ. ಇವತ್ತೇನಾದ್ರೂ ಸರಿ ಆ KD ಹತ್ರ ಇರೋ ಬ್ರೀಫ್ ಕೇಸ್ನ ಕದಿಲೇಬೇಕು. ಓಕೆ.
ಗುಂಡ ಅಂತ ಬಂದ ಅಲ್ವಾ, ನನಗೆ ಅವನ ಬಗ್ಗೆ ಒಂದು ಡೌಟ್ ಇದೆ ಮ್ಯಾಮ್. ಗುಂಡ ಬಾಯಲ್ಲಿ ನಿಂತ್ಕೋ. ಮೇಡಮ್ ನನಗೊಂದು ಪ್ರಶ್ನೆ ಮೇಡಮ್. ಟವಲ್ಲು ಆ ಚಡ್ಡಿನ ಬ್ಯಾಲೆನ್ಸ್ ಮಾಡ್ತಾ ಇದ್ಯಾ, ಆ ಚಡ್ಡಿ ಆ ಟವಲ್ ಅನ್ ಬ್ಯಾಲೆನ್ಸ್ ಮಾಡ್ತಾ ಇದ್ಯಾ? ಏನ್ ಕಾಸ್ಟ್ಯೂಮ್ ಇದು? ಅದು ಯಾರ ರಹಸ್ಯ ಹೇಳಪ್ಪ. ಅಕ್ಕ ಎರಡು ಕಾಪಾಡ್ತಾ ಇಲ್ಲ, ಹೊಡೆದಾರ ಕಾಪಾಡ್ತಾ ಇಲ್ಲ. ವಾವ್, ಆದ್ರೆ ಗುಂಡ ಅದು ಹೊಡೆದಾರ ಅಲ್ಲ, ಅದು ಉಡ್ದಾರ. ಈಗ ರಕ್ಷಿತಾ ಮ್ಯಾಮ್ ನಿನ್ನ ಹತ್ರ ತುಂಬಾ ಪ್ರಶ್ನೆಗಳನ್ನ ಕೇಳ್ಬೇಕು ಅಂತ ಹೇಳಿ ಎಣಿಸಿಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ನನಗೆ ಏನಂದ್ರೆ ಅವ್ನ್ ಏನೇ ಹಾಕೊಂಡ್ ಬರ್ಲಿ, ಬಟ್ ವಾರಕ್ಕೂ ಗುಂಡ ಸ್ಟೇಜ್ ನಲ್ಲಿ ಬಂದ್ರೆ ಒಂಥರ ಕಳೆ ಇರುತ್ತೆ. ಅವ್ನ್ ವಾರಕ್ಕೂ ಬರ್ಬೇಕು. ಅವನು ಬರ್ತೀಯಾ ಗುಂಡ? ಬರ್ತೀನಿ ಕೈ. ಒಂದೊಂದು ವಾರಾನು ಒಂದೊಂದು ದರ್ಶನ ಆಗ್ಲಿ ನಿಂದು. ಅಂಡ್ ಗುಂಡ, ಹೊರ ಗಂಡಸರು ಈ ತರ ಬಟ್ಟೆ ಇಲ್ದೆ ನನ್ ಪಕ್ಕದಲ್ಲಿ ನಿಂತ್ಕೊಳ್ಳೋದು ನಮ್ಮವ್ರಿಗೆ ಇಷ್ಟ ಆಗಲ್ಲ. ಸೊ ಕೂತ್ಕೋ. ಸೂಪರ್ ಆಗಿತ್ತು ಮೋಹನ್, ನಿಮ್ ಸ್ಟೈಲ್ ನನಗೆ ಬಹಳ ಕಾನ್ಫಿಡೆನ್ಸ್, ಸ್ವಾಗ್. ಆಮೇಲೆ ಈ ಹಾಡ್ಗೆ ಅದೊಂದು ಬಾಡಿ ಲ್ಯಾಂಗ್ವೇಜ್ ಬೇಕು. ಯಶ್ ಸರ್ ಅವ್ರು ಹಾಡ್ ಮಾಡಿಸ್ದಾಗೆಲ್ಲಾನು ಅವ್ರು ಆ ಬೀಟ್ ನ ಕರೆಕ್ಟ್ ಆಗಿ ಹಿಡಿತಾರೆ. ಆಮೇಲೆ ಅದರಲ್ಲಿ ಒಂದು ಹುಕ್ ಲೈನ್ ಬೇಕು ಅವ್ರಿಗೆ ಮೂವ್ಮೆಂಟ್ ಮಾಡೋದಕ್ಕೆ. ಸೊ ನಾನು ವರ್ಕ್ ಮಾಡ್ದಂಗ ಅವ್ರ ಜೊತೆಲಿ ಅವ್ರ ಸ್ಟುಡಿಯೋನಲ್ಲಿ ಸಾಂಗ್ ಮಾಡ್ದಾಗ್ಲೇನೆ ಮಾಡ್ಬೇಕಾದ್ರೆ ಅವರು ಅಲ್ಲೇ ಮೂವ್ಮೆಂಟ್ ಮಾಡ್ತಾರೆ. ನಮ್ಮ ಸ್ಟುಡಿಯೋನಲ್ಲೇ ಹಿ ವಾಸ್ ಆಕ್ಚುಲಿ ಪ್ರಾಕ್ಟೀಸ್ ಮಾಡ್ತಿದ್ರು, ಈ ಬಿಟ್ ಹಿಂಗ್ ಮಾಡ್ಬೋದು, ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಅಂತ. ಈ ತರನೇ ಈ ಹಾಡು ಕೂಡ ಮಾಡ್ಸಿರ್ತಾರೆ ಅನ್ಸುತ್ತೆ ನನಗೆ ಕೇಳ್ಬೇಕಾದ್ರೆ. ನೀವು ಅದನ್ನ ಬಹಳ ಚೆನ್ನಾಗಿ, ಯಾಕಂದ್ರೆ ಯಶ್ ಅಂದ್ರೆ ಅವ್ರದ್ದು ಸ್ಟೈಲ್, ಸೊ ಆ ಸ್ಟೈಲ್ ನ ಅಷ್ಟು ಅದ್ಭುತವಾಗಿ ನೀವು ತಗೊಂಡ್ ಬಂದ್ರಿ. ನಂಗೆ ಬಹಳ ಖುಷಿ ಆಯ್ತು. ಪೂಜಾ ಅವರೇ, ನೀವು ಬಹಳ ಚೆನ್ನಾಗಿ ಫಿಸಿಕ್ ಮೇಂಟೈನ್ ಮಾಡಿದಿರ. ಕೆಲವು ಥ್ರೋಗೆ ಇದೆಲ್ಲ ಡ್ಯಾನ್ಸ್ಗೆ ಬಹಳ ಹೆಲ್ಪ್ ಆಗುತ್ತೆ. ಅದು ಬಹಳ ಇಷ್ಟ ಆಯ್ತು. ಅಂಡ್ ಯು ಆರ್ ಆಲ್ಸೋ ಕಾಂಪ್ಲಿಮೆಂಟಿಂಗ್ ಸೋ ವೆಲ್. ಒಳ್ಳೆ ಸಾಂಗು, ಒಳ್ಳೆ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಚಿನಿ ಮಾಸ್ಟರ್, ವೆಲ್ ಕೊರಿಯೋಗ್ರಾಫ್ಟರ್ ರಾಹುಲ್, ಐ ಲೈಕ್ ಇಟ್. ಸೂಟ್ ಕೇಸ್ ಇಟ್ಕೊಂಡು ಮಾಡೋದೆಲ್ಲ ಚೆನ್ನಾಗಿದೆ, ವೆರಿ ನೈಸ್. ಅಂಡ್ ಬೋತ್ ಆಫ್ ದಮ್ ಆಲ್ಸೋ ವೆರಿ ಸ್ಟೈಲ್. ಮೋಹನ್, ಯು ರಿಯಲಿ ಗುಡ್, ವೆರಿ ಗುಡ್, ವೆರಿ ಗುಡ್ ಸ್ಟೈಲ್ ಯು ಹ್ಯಾವ್. ಪೂಜಾ, ಬ್ಯೂಟಿಫುಲಿ ಡನ್, ಒಳ್ಳೆ ಆಕ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್. ಸೊ ಪೂಜಾ ಅಂಡ್ ಮೋಹನ್, ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಹೊಸ ಸಂಚಿಕೆಯ ಹೊಸ ಆರಂಭಕ್ಕೆ ಹೊಸ ಜೋಶಲ್ಲಿ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಮಹೇಶ್ ಕಟವಟೆ ಹಾಗೂ ಚೈತ್ರ ಕೌಶಿಕ್.
ಪರ್ಫಾರ್ಮೆನ್ಸ್ ಕೊಟ್ಟಂತ ಮಹೇಶ್ ಕಡುಬಟೆ ಹಾಗೂ ಚೈತ್ರಾ ಕೌಶಿಕ್ಗೆ ಬರಲಿ ಚಪ್ಪಾಳೆ. ರಕ್ಷಿತಾ ಮ್ಯಾಮ್. No, the concept of merging autumn and winter ನಂಗೆ ಅದು ತುಂಬಾ ಇಷ್ಟ ಆಯ್ತು actually. The entire concept of merging autumn leaves with ಅಂದ್ರೆ falling leaves of autumn, maple leaves with winter, I really liked it. But I feel that ನೀವು ಮತ್ತೆ ಅವನು for it to become a together performance ಅಲ್ಲ, both of you will have to complement each other. So all the best. ಮುಂದಿನ ವಾರ ಇಬ್ರು ತುಂಬಾ ಚೆನ್ನಾಗಿ ಮಾಡಿ. And I really like the concept. ಥ್ಯಾಂಕ್ ಯು ಮ್ಯಾಮ್. ಮಹೇಶ್ ಕಡುಬಟೆ ಹಾಗೂ ಚೈತ್ರಾ ಕೌಶಿಕ್ಗೆ ಬರಲಿ ಚಪ್ಪಾಳೆ. ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮ ಶುರುವಾಗಿ 100 ದಿನಗಳು ಕಳೆದಿವೆ. ಈ ಪಯಣದಲ್ಲಿ ನಮ್ಮ ಸ್ಪರ್ಧಿಗಳ ಅದ್ಭುತ ಪರ್ಫಾರ್ಮೆನ್ಸ್ ಗಳನ್ನ ನಾವು ನೋಡಿದೀವಿ. ಈ 100 ದಿನಗಳಲ್ಲಿ ಎಷ್ಟೋ ಬದಲಾವಣೆಗಳಾಗಿದೆ. ಡಾನ್ಸ್ ಚಾಲೆಂಜಸ್ ಮೂಲಕ ಈ ವೇದಿಕೆಗೆ ಬಂದಂತಹ ನಮ್ಮ ಸ್ಪರ್ಧಿಗಳು ಕರ್ನಾಟಕದಾದ್ಯಂತ ಈಗಾಗಲೇ ಎಲ್ಲರ ಮನೆ ಮಾತಾಗಿದ್ದಾರೆ. ಇದಕ್ಕೆ ವೀಕ್ಷಕರು ತೋರಿಸ್ತಾ ಇರುವಂತಹ ಪ್ರೀತಿನೇ ಸಾಕ್ಷಿ. ಅವರ ಓಟ್ಗಳ ಮೂಲಕ ಈ 100 ದಿನಗಳ ಸುದೀರ್ಘ ಪಯಣವನ್ನ ಒಂದು ವಿಶೇಷ ಸಂದರ್ಭವಾಗಿ ಸೆಲೆಬ್ರೇಟ್ ನಾವೆಲ್ಲರೂ ಮಾಡ್ಲೇಬೇಕು. ಯಾವುದೇ ಸೆಲೆಬ್ರೇಷನ್ ಆದ್ರೂ ಸಿಹಿ ಇಲ್ಲ ಅಂದ್ರೆ ಹೇಗೆ? ಈ ಸಂಭ್ರಮವನ್ನ ಸಾಫ್ಟ್, ಪರ್ಫೆಕ್ಟ್ ಅಂಡ್ ಸ್ವೀಟ್ ಆಗಿರುವಂತಹ MTR ಗುಲಾಬ್ ಜಾಮೂನ್ ಜೊತೆ ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋಣ. ಜಾಮೂನ್ ಪ್ಲೀಸ್. ಕಂಟೆಸ್ಟೆಂಟ್ಸ್, ನಿಮ್ಮೆಲ್ಲರಿಗೂ MTR ಅವರ ಕಡೆಯಿಂದ ಸಿಗ್ತಾ ಇದೆ ಸಾಫ್ಟ್ ಅಂಡ್ ಪರ್ಫೆಕ್ಟ್ ಆಗಿರುವಂತಹ ಗುಲಾಬ್ ಜಾಮೂನ್. ಸಾಫ್ಟ್, ಪರ್ಫೆಕ್ಟ್ ಅಂಡ್ ಸ್ವೀಟ್ ಆಗಿರುವಂತಹ ಗುಲಾಬ್ ಜಾಮೂನ್. ಏನೇ ಸೆಲೆಬ್ರೇಷನ್ ಇರ್ಲಿ ಅಲ್ಲಿ MTR ಗುಲಾಬ್ ಜಾಮೂನ್ ಇರ್ಲೇಬೇಕು. ಬರ್ತ್ಡೇ ಆಗ್ಲಿ, ಮದುವೆ ಸಮಾರಂಭಗಳಾಗಿರ್ಲಿ, ಈ ಸಿಹಿ ಇದ್ದೇ ಇರುತ್ತೆ. MTR ಗುಲಾಬ್ ಜಾಮೂನ್ ಪ್ರತಿ ಖುಷಿಗಾಗಿ. ಈತ ಅಪ್ಪಟ ಡಾನ್ಸ್ ಕನಸುಗಾರ. ರಾಯಚೂರಿನ ತರಕಾರಿ ಮಾರುವಂತಹ ಸಾಧಾರಣ ಕುಟುಂಬದ ಹುಡುಗ. ತಾನು ಕುಣಿಬೇಕು ಅಂತ ಡಾನ್ಸ್ ಸ್ಕೂಲ್ ಸಹ ಇಲ್ಲದೆ ರಸ್ತೆನಲ್ಲಿ ಅಭ್ಯಾಸ ಮಾಡಿಕೊಂಡು ಈ ವೇದಿಕೆಯನ್ನ ಹತ್ತಿರುವಂತಹ ಪ್ರತಿಭೆ. ಈ ಕನಸುಗಾರನಿಗೆ ಸಾಥ್ ಕೊಡ್ತಾ ಇರುವಂತಹ ಜೋಡಿಯಾಗಿ ಹೆಜ್ಜೆ ಹಾಕ್ತಿರೋರು ಬೆಳ್ತಂಗಡಿಯ ನರ್ಸಿಂಗ್ ಸ್ಟೂಡೆಂಟ್ ಪ್ರತೀಕ್ಷಾ. ಲೆಟ್ಸ್ ವೆಲ್ಕಮ್ ರಾಯಚೂರಿನ ಆನಂದ್ ಹಾಗೂ ಬೆಳ್ತಂಗಡಿಯ ಪ್ರತೀಕ್ಷಾ. ಮಾಲಿಯಾದರೂ ಕೂಲಿಯಾದರೂ ಇಲ್ಲಿಗೆ ಬರಲೇಬೇಕು ಕಣೆಯ. ಸುತ್ತಮುತ್ತ ಪಾಳ್ಯಗಳಿಗೆಲ್ಲ ಸೆಂಟರ್ ಇದುವೇ ಕಲಾಸಿ ಪಾಳ್ಯ. ತಿಮಕ ಧೂಳ್ ಧೀರತನಕ್ಕೆ ಹೆಸರು ಇದುವೆ ನಮ್ ಕಲಾಸಿ ಪಾಳ್ಯ. ತಿಲ್ಲು ಮಗ ತಿಲ್ ತಿನಕ ತಿಲ್ ಮೀಟರ್ ಇಲ್ಲಿ ಯಾರಿಗೈತೆ ನನ್ನ ಮುಂದೆ ಶಿಷ್ಯ. ಹರಿಯುವ ಕಾವೇರಿಯ ಮೈಸೂರು ನನ್ನ ತಾಣ. ಕನ್ನಡದ ಜನತೆಗಾಗಿ ಒತ್ತೆ ಇಡುವೆ ಪ್ರಾಣ. ಧೂಳ್ ಮಗ ಧೂಳ್ ತಿಮಕ ಧೂಳ್ ಧೀರತನಕ್ಕೆ ಹೆಸರು ಇದುವೆ ನಮ್ ಕಲಾಸಿ ಪಾಳ್ಯ. ತಿಲ್ಲು ಮಗ ತಿಲ್ ತಿನಕ ತಿಲ್ ಮೀಟರ್ ಇಲ್ಲಿ ಯಾರಿಗೈತೆ ನನ್ನ ಮುಂದೆ ಶಿಷ್ಯ.
ದಮ್ ಇರ್ಲಿ, ರಿದಮ್ ಇರ್ಲಿ. ಶಿಷ್ಯ ಎಡೇಟ್ ಹಾಕಲೇ. ರಕ್ಷಿತಾ ಮ್ಯಾಮ್ ಚೆನ್ನಾಗಿತ್ತು ಅನು. ಆನಂದ್ ಐ ಥಿಂಕ್ ಇಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್. ಸೊ ಇಸ್ ಪ್ರತೀಕ್ಷಾ. ನಂಗೆ ಒಬ್ಬನ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು, ಗುಂಡಂದು. ಸೂಪರ್ ಗುಂಡ ಇಸ್ ಅ ಸ್ಟಾರ್ ಟುಡೇ ಅನ್ಸುತ್ತೆ ನನಗೆ. ಈ ಡಿಡ್ ಅ ಗುಡ್ ಜಾಬ್. ಬಟ್ ಇನ್ನ ಚೆನ್ನಾಗಿ ಬರ್ಬೋದಾಗಿತ್ತು ಆಬ್ವಿಯಸ್ಲಿ. ಅಂಡ್ ಐ ಆಮ್ ಹೋಪಿಂಗ್ ದಟ್ ಯು ಗೈಸ್ ವಿಲ್ ರಿಯಲಿ ಡೂ ವೆಲ್ ನೆಕ್ಸ್ಟ್ ವೀಕ್. ಥ್ಯಾಂಕ್ ಯು. ಆನಂದ್, ನೀ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಾ? ಆನಂದ್ ಬಗ್ಗೆ ಎಲ್ರಿಗೂ ಪರಿಚಯ ಇದ್ದೇ ಇದೆ. ಆನಂದ್ ಕೂಡ ತರಕಾರಿ ಮಾರ್ಕೊಂಡು ಮಾರ್ಕೆಟ್ ಅಲ್ಲಿ ಡಾನ್ಸ್ ಕಲಿಬೇಕು ಅನ್ನೋ ಹಠದಿಂದ ಯಾರೂ ಗುರುಗಳು ಸಿಗದೆ, ಜಾಗ ಸಿಗದೆ ಇದ್ದಾಗ ಅವರ ಟೀಚರ್ ಅವ್ರಿಗೆ ಟ್ರೈನ್ ಮಾಡಿ ಸ್ಕೂಲ್ ನಲ್ಲಿ ಒಂದು ಜಾಗವನ್ನ ತಗೊಂಡು ಅವ್ರಿಗೆ ಡಾನ್ಸ್ ಕಲಿಸಿ ಇವತ್ತು ಆ ಟೀಚರ್ ನ ಕನ್ಸು ನನ್ಸ್ ಮಾಡೋದಕ್ಕೆ ಅವ್ರು ಈ ವೇದಿಕೆ ಮೇಲೆ ಹತ್ತು ಪ್ರತಿ ಬಾರಿ ಅವ್ರು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಗಳನ್ನ ಕೊಡುವಂತಹ ಸಮಯ. ಕೋಲ್ಗೇಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ವಿಜಯ್ ಅಂಡ್ ರಿತಿಕಾ. ವಿಜಯ್ ಹಾಗೂ ರಿತಿಕಾ ಅವರಿಗೆ ಸಿಗ್ತಾ ಇದೆ ಕೋಲ್ಗೇಟ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್, ಹಾಗೂ ಈ ಜೋಡಿ ಕೂತ್ಕೊಳ್ತಾ ಇದೆ ಕೋಲ್ಗೇಟ್ ವೇದ ಶಕ್ತಿ ಪ್ರೊಟೆಕ್ಷನ್ ಝೋನ್ ಅಲ್ಲಿ. MTR ಫೇವರೇಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ರಾಹುಲ್ ಅಂಡ್ ಬೃಂದಾ. ರಾಹುಲ್ ಅಂಡ್ ಬೃಂದಾ ಅವರಿಗೆ ಸಿಗ್ತಾ ಇದೆ MTR ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. 1, 2, 3 ಚಟ್ಪಟ್ ಮಸಾಲಾ ನೂಡಲ್ಸ್ ಬೆಸ್ಟ್ ಕೊರಿಯೋಗ್ರಾಫರ್ ಆಫ್ ದ ವೀಕ್ ಅರುಣ್. ಅರುಣ್ ಮಾಸ್ಟರ್ ಅವರಿಗೆ ಸಿಗ್ತಾ ಇದೆ 1, 2, 3 ಚಟ್ಪಟ್ ಮಸಾಲಾ ನೂಡಲ್ಸ್ ಅವರ ಕಡೆಯಿಂದ 5,000 ರೂಪಾಯಿಯ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪರ್ಫಾರ್ಮರ್ ಆಫ್ ದ ವೀಕ್ ರಾಹುಲ್ ಅಂಡ್ ಸಾಕ್ಷಿ. ರಾಹುಲ್ ಹಾಗೂ ಸಾಕ್ಷಿ ಅವರಿಗೆ ಸಿಗ್ತಾ ಇದೆ ಅಶ್ವಸೂರ್ಯ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇವರ ಕಡೆಯಿಂದ 10,000 ರೂಪಾಯಿಯ ಕ್ಯಾಶ್ ಪ್ರೈಸ್. ಹೊಸ ಸಂಚಿಕೆಯ ಹೊಸ ಆರಂಭದ 2 ದಿನಗಳ ಈ ಎಪಿಸೋಡ್ ಅಲ್ಲಿ ನಮ್ಮ ಕಂಟೆಸ್ಟೆಂಟ್ಗಳು ಭರ್ಜರಿಯಾಗಿ ಪರ್ಫಾರ್ಮೆನ್ಸ್ ನ ನೀಡಿ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಿದಾರಲ್ಲ. ಮುಂದಿನ ವಾರ ಇದಕ್ಕಿಂತ ಬೆಸ್ಟ್ ಪರ್ಫಾರ್ಮೆನ್ಸಸ್ ಜೊತೆ ನಮ್ಮ ಕಂಟೆಸ್ಟೆಂಟ್ಸ್ ನಿಮ್ಮನ್ನ ರಂಸೋದಕ್ಕೆ ಬರ್ತಾರೆ. ಸಿಗೋಣ ಮತ್ತೆ ಮುಂದಿನ ವಾರ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕೋಲ್ಗೇಟ್ ಗೋಲ್ಡ್ ವಿನ್ನರ್ಸ್ ಎಲ್ಜಿಯ ಅರ್ಪಿಸುವ ಡಾನ್ಸ್ ಕರ್ನಾಟಕ ಡಾನ್ಸ್ ಕೋಪಾಡ್ ಬೈ MTR, ನಿಮ್ಮ ಕೈ ರುಚಿಯ ಗುಟ್ಟು ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ಮುಂದಿನ ವಾರ. ಅಲ್ಲಿವರೆಗೂ ಸ್ಟೇ ಸೇಫ್, ಮಾಸ್ಕ್